ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಇದು ಒಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಏನು ಈ ಟಾಪಿಕ್ ಅಂಡ್ ಏನೆಲ್ಲ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅದನ್ನ ಹೇಳೋದಕ್ಕೂ ಮುಂಚೆ, ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯ್ತು. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಬಿಕಾಸ್ ನಾನು ಯೂಶಲಿ ನನ್ನ ಪರ್ಸನಲ್ ರೀಡಿಂಗಿಗೆ ಯಾವ ಥರ ಮೆಸೇಜ್ ಬರುತ್ತೆ ಆ ಮೆಸೇಜ್ಗಳನ್ನೇ ನಾನು ಯೂಶಲಿ ತಗೊತೀನಿ. ಓಕೆ, ಸೊ ರೀಸೆಂಟ್ ಆಗಿ ನನಗೆ ಈ ಒಂದು ಕ್ವೆಶನ್ ತುಂಬ ಜನ ಕೇಳ್ತಾ ಇದ್ರು. ನನ್ನ ಲೈಫಲ್ಲಿ ಇವಾಗ ಏನ್ರ ಮೇಲೆ ಫೋಕಸ್ ಮಾಡಬೇಕು, ನನ್ನ ಫೋಕಸ್ ಯಾವ ಕಡೆ ಇರಬೇಕು, ನಂಗೆ ಯಾಕೆ ಫ್ರಸ್ಟ್ರೇಷನ್ ಆಗ್ತಾ ಇದೆ, ನಂಗೆ ಯಾಕೆ ಲೈಫ್ ಹೆವಿ ಅಂತ ಫೀಲ್ ಆಗ್ತಾ ಇದೆ, ಹೆಂಗಿದೆ ನಾವು ಓವರ್ಕಮ್ ಮಾಡೋದು, ನನಗೆ ಯಾಕೆ ಫ್ರಸ್ಟ್ರೇಷನ್ ಆಗ್ತಾ ಇದೆ, ನನಗೆ ಎಮೋಷ್ನಲಿ ಏನ್ರ ಮೇಲೆ ನಾನು ಫೋಕಸ್ ಮಾಡಬೇಕು, ಆ್ಯಂಡ್ ನಾನು ಏನನ್ನ ಬಿಡಬೇಕು ಫಸ್ಟ್ ಆಫ್ ಆಲ್, ಆ್ಯಂಡ್ ನಾನು ಏನು ಮಾಡಿದ್ರೆ ನಾನು ಒಂದು ಸ್ವಲ್ಪ ಬೆಟರ್ ಫೀಲ್, ನನ್ನ ಲೈಫ್ ಒಂದು ನೆಮ್ಮದಿ ಕಡೆ ಹೋಗುತ್ತೆ. ಸೊ ಇಟ್ಸ್ ನಾನು ಬಿಟ್ರೆ ಫ್ಯೂಚರ್ ಪೊಟೆನ್ಷಿಯಲ್ಗೋಸ್ಕರ ನಾನು ಏನ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಈ ತರ ಒಂದಷ್ಟು ಕ್ವೆಶನ್ಸ್ ಬಂದಿರೋದ್ರಿಂದ ನಾನು ಅದ್ರ ಮೇಲೆ ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್. ಡೆಫಿನೆಟ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ನಾವು ಇಷ್ಟೆಲ್ಲದನ್ನು ಕವರ್ ಮಾಡೋಣ. ಆಲ್ ರೈಟ್, ಸೊ ತಡ ಮಾಡೋದು ಬೇಡ. 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ರೈಟ್, ಆಲ್ರೆಡಿ ಬಂದಿದೆ. ಸೊ ಒಂದನ್ನ ಚೂಸ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಟಕ್ 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 ಅಂತ ಚೂಸ್ ಮಾಡಿಬಿಡಿ, ಜಾಸ್ತಿ ಓವರ್ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ರೈಟ್, ಆ್ಯಂಡ್ ಟ್ಯಾರೋ ಕಾರ್ಡ್, ಏಂಜಲ್ಸ್ ಕಾರ್ಡ್ ಎಲ್ಲದನ್ನು ನಾವಿವತ್ತು ನೋಡೋಣ. ಎಲ್ಲದನ್ನ ನಿಮ್ಮ ಲೈಫ್ಗೆ ಏನು ಸ್ಪೆಸಿಫಿಕ್ ಮೆಸೇಜ್ ಇದೆ ನೋಡೋಣ. ರೈಟ್, ಓಕೆ ಗೈಸ್, ತಡ ಮಾಡೋದು ಬೇಡ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಫಸ್ಟ್ ಆಪ್ಷನ್, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ ಸಿ, ಯಾಕೆ ನಿಮ್ಮ ಲೈಫಲ್ಲಿ ನಿಮ್ಗೆ ಯಾಕೆ ಹೆವಿ ಅನಿಸ್ತಾ ಇದೆ ಲೈಫ್, ನಿಮ್ಮನ್ನ ಯಾಕೆ ಬ್ಲೇಮ್ ಮಾಡ್ಕೊತಾ ಇದ್ದೀರಾ, ಅಥವಾ ಏನ್ರ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು, ಏನ್ರ ಮೇಲೆ ಫೋಕಸ್ ಮಾಡಲಿಲ್ಲ ಅಂದರೆ ಒಳ್ಳೇದು. ಸೊ ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 1, ಲೆಟ್ಸ್ ಸಿ ಏನ್ ಮೆಸೇಜಸ್ ಬರುತ್ತೆ ಅಂತ. ಐ ಆಮ್ ಆಲ್ಸೋ ವೆರಿ ಮಚ್ ಎಕ್ಸೈಟೆಡ್. ಲೆಟ್ಸ್ ಸಿ, ಏನ್ ನಿಮ್ನ ಫಸ್ಟ್ ಆಫ್ ಆಲ್ ಫ್ರಸ್ಟ್ರೇಟ್ ಮಾಡ್ತಾ ಇದೆ, ಅದು ಜನರ ಏನೋ ಒಂದು ಪರ್ಪಸ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವ್ದಾದ್ರು ಪ್ರೆಷರ್ ಇಂದ ಹಿಂಗ್ ಆಡ್ತಾ ಇದ್ದೀರಾ. ಸೊ ಅದನ್ನ ನೋಡೋಣ ಫಸ್ಟ್. ಓ ಗಾಡ್, ಅದನ್ನ ನೋಡೋಣ ಫಸ್ಟ್ಗೆ. ಗ್ರೂಪ್ 1, ಆಲ್ ರೈಟ್, ದೇರ್ ಈಸ್ ಏಸ್ ಆಫ್ ಪೆಂಟಕಲ್ಸ್. ಏನ್ರ ಮೇಲೆ ಫೋಕಸ್ ಮಾಡಿದ್ರೆ ಒಳ್ಳೇದು ಇವಾಗ. ಲೆಟ್ಸ್ ಸಿ, ಏನ್ರ ಮೇಲೆ ಅಟೆನ್ಷನ್ ಕೊಟ್ರೆ ಒಳ್ಳೇದು ಗ್ರೂಪ್ 1. ವಾವ್, 2 ಆಫ್ ಕಪ್ಸ್. ಕೆಲಸ ಪ್ರೆಷರ್ ಆಗ್ತಾ ಇದೆ, ಒಂದಷ್ಟು ರಿಲೇಶನ್ಶಿಪ್ ನಿಮಗೆ ಕಾಮ್ ಅಂಡ್ ಕಂಪೋಸ್ಡ್ ಎನರ್ಜಿ ಬರ್ತಾ ಇದೆ. ಏನನ್ನ ಬಿಟ್ರೆ ಒಳ್ಳೇದು, ಅದು ಹ್ಯಾಬಿಟ್ ಆಗಿರ್ಬೋದು, ನಿಮ್ಮ ಬಿಲೀಫ್ ಸಿಸ್ಟಮ್ ಆಗಿರ್ಬೋದು. ಇಟ್ಸ್ ಲೈಕ್ ನಿಮ್ಮ ಕೀ ಟು ಗ್ರೋತ್. ಏನದು? ವಾಟ್ ಈಸ್ ದ ಕೀ ಟು ಗ್ರೋತ್? ವಾವ್, ಹೆರೋಫ್ಯಾಂಟ್. ತುಂಬಾ ಲಾಂಗ್ ಕಟ್ ನೋಡ್ತಾ ಇದ್ದೀರಾ, ಶಾರ್ಟ್ ಕಟ್ ಬೇಡ, ಲಾಂಗ್ ರೂಟ್ ತಗೊಂತೀನಿ ಅಂತಿದ್ದೀರಾ. ಪ್ರಾಬಬ್ಲಿ ಅದೇ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವೊಬ್ಬೊಬ್ಬರಿಗೆ. ಸೊ ಎಸ್, 1 by 1 ಈ ಮೆಸೇಜಸ್ ಏನ್ ಬರ್ತಾ ಇದೆ ಅಂತ
ನೋಡೋಣ. ಓಕೆ, ಸೊ ಫಸ್ಟಿಗೆ ನಿಮಗೆ ಬಂದಿದೆ ಏಸ್ ಆಫ್ ಪೆಂಟಕಲ್ಸ್ ಎನರ್ಜಿ ಇಲ್ಲಿ. ಸೊ ಏಸ್ ಆಫ್ ಪೆಂಟಕಲ್ಸ್ ಬಂದಾಗ್ಲೇನೆ ಒನ್ ಥಿಂಗ್ ನಾವು ಈಸಿಯಾಗಿ ಹೇಳ್ಬೋದು, ಕರಿಯರ್, ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಅಂತ ಏನೋ ಒಂದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅನ್ಸುತ್ತೆ, ಅದ್ರಿಂದ ನಿಮಗೆ ಮೇನ್ ಆಗಿ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಗ್ರೂಪ್ 1, ಏನೋ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಅಂತ ಇನ್ವೆಸ್ಟ್ ಮಾಡಿರ್ತೀರಾ, ದುಡ್ಡು ಹಾಕಿರ್ತೀರಾ, ಅದರಿಂದ ನಿಮಗೆ ಪ್ರಾಬ್ಲಮ್ ಸಿಚುವೇಶನ್ ಬರ್ತಾ ಇದೆ. ಏನೋ ಮುಂಚೆನೆ ಹೇಳ್ದಂಗೆನೆ ಬಿಸ್ನೆಸ್ ಆಗಿರ್ಬೋದು, ಒಂದು ಪ್ರಾಪರ್ ಜಾಬ್ ಆಗಿರ್ಬೋದು, ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿರ್ಬೋದು, ಏನೋ ಒಂದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಬಟ್ ಆ ಒಂದು ಎಕ್ಸ್ಪೆಕ್ಟೇಷನ್ ನೀವು ಅನ್ಕೊಂಡಿದ್ ತರ ಆಗಿಲ್ಲ, ಆ ತರ ನೋಡ್ತಾ ಇದೀನಿ. ಫಾರ್ ಎಕ್ಸಾಂಪಲ್, ಒಂದು ಜಾಬ್ ಆಫರ್ಗೋಸ್ಕರ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ರಿ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ, ಬಟ್ ಅದರಿಂದ ನಿಮಗೆ ಏನು ರಿಟರ್ನ್ ಬಂದಿಲ್ಲ. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಒಂದು ಹೊಸ ಸಿಟಿ, ಹೊಸ ಪ್ಲೇಸಿಗೆ ಮೂವ್ ಆಗೋದಕ್ಕೆ ಕೂಡ ನೀವು ಪ್ಲಾನ್ ಮಾಡಿದೀರಾ. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ಸಮ್ ನ್ಯೂ ಬಿಗಿನಿಂಗ್, ಸಾಲಿಡ್ ಬಿಗಿನಿಂಗ್, ವರ್ಕ್ ರಿಲೇಟೆಡ್ ಆಗಿರ್ಬೋದು. ಬಟ್ ಬರೀ ಒಂದು ಪ್ರಾಕ್ಟಿಕಲ್ ಆಗಿ ಅಷ್ಟೇ ಅಲ್ಲ, ಪ್ಯಾಷನೇಟ್, ಇಷ್ಟಪಟ್ಟು ನೀವು ಏನೋ ಒಂದು ಎಫರ್ಟ್ ಹಾಕಿದ್ರಿ, ಬಟ್ ಅದರಿಂದ ಯಾವುದೇ ರೀತಿ ರಿಸಲ್ಟ್ಸ್ ಬರ್ತಾ ಇಲ್ಲ, ಒಳ್ಳೆ ರೀತಿಲಿ ಬರ್ತಾ ಇಲ್ಲ. ಸೊ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊಂತ ಇದ್ದೀರಾ, ವಾಟ್ ಈಸ್ ದ ಪಾಯಿಂಟ್, ನನ್ನ ಎಫರ್ಟ್ ಯಾಕೆ ನಾನು ಎಫರ್ಟ್ ಹಾಕ್ಬೇಕು, ಇದ್ರಲ್ಲಿ ಪಾಯಿಂಟೇ ಇಲ್ಲ, ನನಗೆ ಇದರಿಂದ ಏನು ಒಳ್ಳೇದು ರಿಟರ್ನೇ ಬರ್ತಾ ಇಲ್ಲ. ಇಟ್ಸ್ ಲೈಕ್ ನಿಮಗೆ ಫ್ರಸ್ಟ್ರೇಟ್ ಆಗ್ತಾ ಇದೆ, ಬಿಕಾಸ್ ನೀವು ಎಲ್ಲ ಮಾಡ್ತಾ ಇದ್ದೀರಾ ಬಟ್ ಅದು ಬೆಳೀತಾ ಇಲ್ಲ. ಇಟ್ಸ್ ಲೈಕ್ ಒಂದ್ ಗಿಡ ಚೆನ್ನಾಗಿ ಬೆಳೆಸಿದ್ರಿ, ಆ ಮರದ ತನಕ ಬೆಳೆಯುತ್ತೆ ಅದು ಅಂತ ಅನ್ಕೊಂಡ್ರಿ, ಬಟ್ ಅದ್ ಬೆಳೀತಾ ಇಲ್ಲ, ಅದ್ ತೋರಿಸ್ತಾ ಇಲ್ಲ, ಗ್ರೋತ್ ತೋರಿಸ್ತಾ ಇಲ್ಲ. ಸೊ ಇದು ನಿಮಗೆ ಹೆವಿಯಾಗಿ ಇರಿಟೇಟ್ ಆಗ್ತಾ ಇದೆ, ಇದು ನಿಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಿ ಟರ್ನ್ ಔಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ಸೊ ದಿಸ್ ಇಸ್ ವಾಟ್ ಫ್ರಸ್ಟ್ರೇಟಿಂಗ್ ಯು. ತುಂಬಾ ಜನದು ಮನಿ ಪ್ರಾಬ್ಲಮ್, ಸ್ಟೆಬಿಲಿಟಿ ಪ್ರಾಬ್ಲಮ್, ಏನೋ ಒಂದು ಲಾಂಗ್ ಟರ್ಮ್ ಯೋಚನೆ ಇಟ್ಕೊಂಡು ಏನೋ ಮಾಡಿದ್ರಿ, ಅದ್ ನಿಮಗೆ ರಿಟರ್ನ್ ಬರ್ತಾ ಇಲ್ಲ, ಅದು ಮೇನ್ ಪ್ರಾಬ್ಲಮ್ ಅನ್ಸ್ತಾ ಇದೆ. ಏನ್ರ ಮೇಲೆ ನೀವು ಫೋಕಸ್ ಮಾಡ್ಬೇಕು ರೈಟ್ ನಾವು, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಡಸಂಟ್ ಮ್ಯಾಟರ್ ಮನಿ ವಿಷಯದಲ್ಲಿ, ಫಿನಾನ್ಷಿಯಲ್ ಸಿಚುವೇಶನ್ ಅಲ್ಲಿ, ಲಾಂಗ್ ಟರ್ಮ್ ಸಿಚುವೇಶನ್ ಅಲ್ಲಿ ಏನೋ ನೀವ್ ಅನ್ಕೊಂಡಿದ್ ತರ ಆಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್, ಒಂದು ಎಮೋಷನಲ್ ಕನೆಕ್ಷನ್, ಅದು ಲವ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಸೋಲ್ ಕನೆಕ್ಷನ್ ಆಗಿರ್ಬೋದು, ಯು ಆರ್ ಗಿಫ್ಟೆಡ್. ಒಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಇನ್ನೊಂದು ಸಿಚುವೇಶನ್ ಅಲ್ಲಿ ಗಿಫ್ಟೆಡ್ ನೀವು ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಫೀಲ್ ಲೈಕ್ ನಿಮ್ಮ ಫೋಕಸ್ ಇವಾಗ ಜಸ್ಟ್ ಒಂದ್ ಫ್ಯೂ ವೀಕ್ಸ್ ಇಂದ, ಫ್ಯೂ ಮಂತ್ಸ್ ಇಂದ ಬರೀ ಇದ್ರ ಮೇಲೆನೆ ಇತ್ತು, ಬರೀ ದುಡ್ಡು, ಸ್ಟೆಬಿಲಿಟಿ, ಮನಿ, ಲಾಂಗ್ ಟರ್ಮ್ ಪ್ಲಾನ್ಸ್. ಬಟ್ ಎಲ್ಲೋ ಒಂದ್ ಕಡೆ ಇದ್ರ ಮೇಲೆ ಫೋಕಸ್ ಮಾಡ್ತಾ ಮಾಡ್ತಾ ಇರಿಟೇಟ್ ಆಗ್ತಾ ಫ್ರಸ್ಟ್ರೇಟ್ ಆಗ್ತಾ ಒಂದಷ್ಟು ರಿಲೇಶನ್ಶಿಪ್ ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಒಂದಷ್ಟು ಜನರು ನಿಮ್ ಬಗ್ಗೆ ನಿಜವಾಗ್ಲೂ ಕೇರ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ನಿಮ್ ಜೊತೆ ಒಂದು ಡೀಪ್ ಬಾಂಡ್ ಆಗುತ್ತೆ ಅಂತ ನೋಡ್ತಾ ಇದ್ದಾರೆ. ಬಟ್ ನೀವೆಲ್ಲೋ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ನ ನೀವು ಈ ಒಂದು ಏರಿಯಾದಲ್ಲಿ ಪ್ರೂವ್ ಮಾಡೋದಕ್ಕೆ ಫೋಕಸ್ ಮಾಡ್ಕೊಂತ ಇದ್ದೀರಾ. ಬಟ್ ಇಟ್ಸ್ ಲೈಕ್ ಮೇ ಬಿ ನೀವು ಈ ತರ ಯೋಚನೆ ಮಾಡ್ತಾ ಇರ್ಬೋದು, ನಾನು ಒನ್ಸ್ ನನ್ನ ಕರಿಯರ್ ಅಲ್ಲಿ ಸೆಟ್ಲ್ ಆಗ್ತೀನಿ, ಒನ್ಸ್ ನಾನು ಲಾಂಗ್ ಟರ್ಮ್ ಪ್ಲಾನ್ ಸೆಟ್ಲ್ ಆಗ್ತೀನಿ. ಬಿಕಾಸ್ ಡೆಫಿನೆಟ್ಲಿ ಕರಿಯರ್ ತುಂಬಾ ಮೋಟಿವೇಟೆಡ್ ಆಗಿದ್ರಿ, ನೀವು ತುಂಬಾ ಓದಿದೀರಾ, ತುಂಬಾ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡಿದೀರಾ, ಸ್ಟಡೀಸ್ ಅಲ್ಲಿ ಇರ್ಬೇಕಾದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ, ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು ಕರಿಯರ್ ಅಲ್ಲಿ ಇಷ್ಟು ಮಟ್ಟಿಗೆ ಬೆಳಿಬೇಕು, ಹಿಂಗೆಲ್ಲ ತುಂಬಾ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತೀರಾ. ಮಧ್ಯದಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಪರ್ಸನ್ ಮೀಟ್ ಆಗಿದ್ದಾರೆ, ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ. ಬಟ್ ನಿಮಗೆ ಏನ್ ಅನ್ಸ್ತಾ ಇದೆ, ನಾನು ಒಂದ್ಸ್ ಇದ್ರಲ್ಲಿ ಸೆಟ್ಲ್ ಆಗ್ತೀನಿ, ಆಮೇಲೆ ನಾನು ಲವ್ ಬಗ್ಗೆ ಅಥವಾ ಪಾರ್ಟ್ನರ್ಶಿಪ್ ಬಗ್ಗೆ, ಕನೆಕ್ಷನ್ಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಸೊ ಈ ತರ ನೋಡ್ತಾ ಇದ್ದೀರಾ. ಬಟ್ ನಿಮಗಿಲ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಆ ಹಾರ್ಟ್ ಸ್ಪೇಸ್ ಇದೆ ಅಲ್ವಾ, ಅದು ರೀಕನೆಕ್ಷನ್ ಆಗಿರ್ಬೋದು ಅಥವಾ ಫ್ರೆಂಡೇ ಆಗಿರ್ಬೋದು, ಈ ಒಂದು ಮೂಮೆಂಟ್ ಅಲ್ಲಿ ಯಾರು ನಿಮ್ನ ಅರ್ಥ ಮಾಡ್ಕೊಂತಾರೆ, ಯಾರು ನಿಮ್ಮ ಇನ್ನರ್ ಸೆಲ್ಫಿಗೆ ಪೀಸ್ ಕೊಡ್ತಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನಾವು ಗ್ರೂಪ್ 1 ಸಿ, ನೀವು ದಿನಕ್ಕೊಂದು 100 ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಇರ್ಬೋದು, ಅವ್ರು ಮೇ ಬಿ ನಿಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿ ಇಂಟರ್ವ್ಯೂ ಕಾಲ್ ಬರ್ತಾ ಇಲ್ಲ. ಬಟ್ ಇವಾಗ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್, ಬೆಸ್ಟ್ ಪರ್ಸನ್, ಇವರಿಗೆ ಕಾಲ್ ಮಾಡಿ ಎಷ್ಟು ವಾರಗಳಾದ್ವು,
ಇವ್ರಿಗೆ ನೀವು ಕಾಲೇ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಫೋಕಸ್ ಮಾಡ್ತಾ ಇಲ್ಲ. ಸೊ ನೀವು ಈ ಎಷ್ಟು ಮಟ್ಟಿಗೆ ಇವೆರಡನ್ನ ಬ್ಯಾಲೆನ್ಸ್ ಮಾಡ್ತೀರಾ ಅಲ್ವಾ, ಅಷ್ಟು ಬೆಟರ್ ನಿಮಗೆ. ಬಿಕಾಸ್ ನಿಮ್ಮ ಹಾರ್ಟ್ಗೆ ಇವಾಗ ಆ ಒಂದು ಕೇರ್ ಬೇಕು. ಬಿಕಾಸ್ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಾ. ಅಟ್ಲೀಸ್ಟ್ ಆ ಹಾರ್ಟಿಗೆ ಆ ಒಂದು ಕೇರ್, ಪ್ರೊಟೆಕ್ಟೆಡ್, ಬೆಟರ್ ಫೀಲಿಂಗ್ ಬೇಕು ಅಂತ ಕೇಳ್ತಾ ಇದೆ, ನಿಮ್ಮ ಹಾರ್ಟೇ ಕೇಳ್ತಾ ಇದೆ. ಅಂಡ್ ವಿ ನೆವರ್ ನೋ, ನೀವು ಯಾವಾಗ ಈ ಒಂದು ಏರಿಯಾದಲ್ಲಿ ಬ್ಯಾಲೆನ್ಸ್ ಮಾಡ್ತೀರೋ ಆಟೋಮೆಟಿಕ್ ಆಗಿ ನಿಮ್ಮ ಕರಿಯರ್ ಕೂಡ ಬ್ಯಾಲೆನ್ಸ್ ಆಗ್ಬೋದು. ಆ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಲೆಟ್ಸ್ ನಾಟ್ ನೆಗ್ಲೆಕ್ಟ್ ಹೈರೋಫೆಂಟ್ ಬಿಕಾಸ್ ಇದೊಂದು ಮೇಜರ್ ಆರ್ಕಾನ. ಇದು ಇವೆರಡು ಸಿಚುವೇಶನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಏನೋ ಒಂದು ಚೇಂಜಸ್ ಬರ್ಬೋದು, ಬಟ್ ದಿಸ್ ಇಸ್ ಸಮಥಿಂಗ್ ಲಾಂಗ್ ಟರ್ಮ್, ರೈಟ್? ಇದು ರಿಯಲ್ ಟಾಕ್ ಬಗ್ಗೆ ಮಾತಾಡ್ತಾ ಇದೆ. ಎಲ್ಲೋ ಒಂದ್ ಕಡೆ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 1, ಐ ಅಂಡರ್ಸ್ಟ್ಯಾಂಡ್. ತುಂಬಾ ಜನ ಇಲ್ಲಿ ಒಂದು ಟ್ರೆಡಿಷನಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ನೀವು. ತುಂಬಾ ಜನ ಇಲ್ಲಿ ಏನೋ ಫ್ಯಾಮಿಲಿಲಿ ಹೆಂಗಿರುತ್ತೆ ಗೊತ್ತಾ, ಲವ್, ಮದ್ವೆ ಅದೆಲ್ಲ ನಾವು ನೋಡ್ಕೊಂತೀವಿ, ನಾವು ರೆಸ್ಪಾನ್ಸಿಬಿಲಿಟಿ ತಗೊಂತೀವಿ. ನೀವು ಕರಿಯರ್ ಅಲ್ಲಿ ಮುಂದೆ ಹೋಗು, ಫಸ್ಟ್ ಕರಿಯರ್ ಇಂಪಾರ್ಟೆಂಟ್, ಓದು ಇಂಪಾರ್ಟೆಂಟ್, ದುಡ್ಡು ಮಾಡೋದು ಇಂಪಾರ್ಟೆಂಟ್, ಹಿಂಗೆಲ್ಲ ತುಂಬಾ ಫ್ಯಾಮಿಲಿಲಿ ಹೇಳಿರ್ತಾರೆ. ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಕಡೆ ನೋಡ್ಕೊ. ನಾನು ನಿಮ್ನ ಬ್ಲೇಮ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ಈ ತರ ಕಂಪ್ಲೀಟ್ ಆಗಿ ಕರಿಯರ್ ಫೋಕಸ್ ಮಾಡೋದಕ್ಕೆ, ಆ ಸ್ಟೇಟಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಕಾರಣ ಮೇ ಬಿ ನಿಮ್ಮ ಅಪ್ಬ್ರಿಂಗಿಂಗ್, ಅಂದ್ರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರು ಕೊಡ್ತಾ ಇರೋ ಪ್ರೆಷರ್ ಆಗಿರ್ಬೋದು, ಸೊಸೈಟಿ ಏನ್ ಯೋಚನೆ ಮಾಡ್ಕೊಳ್ಳುತ್ತೋ, ನನ್ನ ಫ್ಯಾಮಿಲಿ ಏನ್ ಯೋಚನೆ ಮಾಡುತ್ತೋ, ಆ ರೂಲ್ಸ್ ಏನೆಲ್ಲ ನಿಮಗೆ ಹೇಳಿದ್ದಾರೆ ಅದನ್ನ ತುಂಬಾ ಸೀರಿಯಸ್ ಆಗಿ ನೀವು ಒಬೇ ಮಾಡ್ತಾ ಇದ್ದೀರಾ. ದಟ್ ಈಸ್ ಹೈರೋಫೆಂಟ್. ಓಕೆ, ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ, ಯಾವ್ದೋ ಒಂದ್ ಪಾರ್ಟ್ ನ ನೀವು ಇವಾಗ ಮರಿಬೇಕು, ಅಟ್ಲೀಸ್ಟ್ ಫಾರ್ ದ ಟೈಮ್ ಬಿಂಗ್ ಮರಿಬೇಕು, ಈ ತರದನ್ನ ಮರಿಬೇಕು. ಅಂದ್ರೆ ಆ ರೂಲ್ಸ್, ಆ ಫ್ಯಾಮಿಲಿ ಪ್ರೆಷರ್. ನೀವ್ ಇವಾಗ ಅನ್ಕೊಂತಾ ಇರ್ಬೋದು, ಈ ಒಂದು ಏಜ್ ಅಲ್ಲಿ ನನಗೊಂದು ಸ್ಟೇಬಲ್ ಜಾಬ್ ಇರ್ಬೇಕು, ಅಥವಾ ಮ್ಯಾರೇಜ್ ಆಗ್ಬೇಕು, ಅಥವಾ ಮಕ್ಳಿರ್ಬೇಕು, ನಾನಿವಾಗ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಲಿಲ್ಲ ಅಂದ್ರೆ ನಾನು ಮುಂದೆ ರಿಗ್ರೆಟ್ ಮಾಡ್ಬೋದು, ನನ್ನ ಲೈಫಲ್ಲಿ ನಾನು ಫೇಲ್ ಆಗ್ಬೋದು. ಬಟ್ ಡೀಪ್ ಇನ್ಸೈಡ್ ನಾನು ಏನ್ ನೋಡ್ತಾ ಇದೀನಿ, ಆ ರೂಲ್ಸ್ ಗಳನ್ನ ಫಾಲೋ ಮಾಡೋದ್ರಲ್ಲಿ ನಿಮಗೆ ಖುಷಿ ಸಿಗ್ತಾ ಇಲ್ಲ. ಯು ಆರ್ ನಾಟ್ ಸ್ಯಾಟಿಸ್ಫೈಡ್. ನಿಮಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಕಣ್ ಮುಚ್ಕೊಂಡು ಏನೋ ಫಾಲೋ ಮಾಡ್ತಾ ಇದೀನಿ, ಕಣ್ ಮುಚ್ಕೊಂಡು ಅವ್ರು ಹೇಳೋದನ್ನ ಮಾಡ್ತಾ ಇದೀನಿ. ಆ ರೂಲ್ಸ್ ಇವಾಗ ಚೆಕ್ ಲಿಸ್ಟ್ ತರ, ಓಕೆ ಎಲ್ಲ ಟಿಕ್ ಮಾರ್ಕ್, ಈ ಏಜ್ ಅಲ್ಲಿ ನಂಗೆ ಇದಿರ್ಬೇಕಿತ್ತು, ನಂಗಿದೆ. ಓಕೆ, ಲವ್ ಅನ್ನೋದೊಂದು ಇಂಪಾರ್ಟೆಂಟ್ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಇದೆ. ಬಟ್ ನೀವ್ ಹೆಂಗೆ ಅಂದ್ರೆ, ಆ ಲವ್ ಅನ್ನೋದಕ್ಕೆ ನನಗೆ ಇನ್ನೂ ರೂಲ್ಸ್ ಬಂದಿಲ್ಲ, ಸೊ ನಾನು ಇದನ್ನ ನೆಗ್ಲೆಕ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ರಾಂಗ್. ಗ್ರೂಪ್ 1, ದಿಸ್ ಇಸ್ ವೆರಿ ಮಚ್ ರಾಂಗ್. ನಾನು ಮೇನ್ ಆಗಿ ಏನ್ ಹೇಳೋದಕ್ ಇಷ್ಟಪಡ್ತೀನಿ ಅಂದ್ರೆ, ಗ್ರೂಪ್ 1, ಎಲ್ಲೋ ಒಂದ್ ಕಡೆ ನೀವು ಇನ್ನೊಬ್ರು ರೂಲ್ಸ್, ಇನ್ನೊಬ್ರು ಅವ್ರ ಲೈಫ್ ನ ಹೆಂಗ್ ನೋಡ್ತಾ ಇದಾರೆ, ಆ ರೂಲ್ಸ್ ನ ನಿಮ್ ಲೈಫಿಗೆ ಹಾಕ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ನೀವು ಆ ರೂಲ್ಸ್ ನ ಫುಲ್ಫಿಲ್ ಮಾಡೋದ್ರ ಹಿಂದೆ ಓಡೋಗ್ತಾ ಇದ್ದೀರಾ. ಬಟ್ ನಿಮ್ಮ ಹಾರ್ಟ್, ನಿಮ್ಮ ಸೋಲ್, ನಿಮ್ಮ ಜೆನ್ಯೂನ್, ನಿಮ್ಮ ಲೈಫ್ಗೆ ಬೇರೆನೆ ಬೇಕು. ಫಾರ್ ಎನ್ ಎಕ್ಸಾಂಪಲ್, ನಿಮ್ಮ ಫ್ಯಾಮಿಲಿ ನಿಮಗೆ ಒಂದಷ್ಟು ರೂಲ್ಸ್ ಹಾಕಿರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ನೀನು ಬೆಂಗಳೂರಲ್ಲೇ ಇರ್ಬೇಕು, ಬೆಂಗಳೂರಿಂದ ಹೊರಗೆ ಹೋಗ್ಬಾರ್ದು, ಔಟ್ ಆಫ್ ಕಂಟ್ರಿ ಹೋಗಂಗಿಲ್ಲ, ಇದು ಬೇಡ. ಏನೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿ ಫಾಲೋ ಮಾಡ್ತಾರೆ. ಬಟ್ ಡೀಪ್ ಇನ್ಸೈಡ್ ನಿಮಗೆ ಗೊತ್ತು, ನನಗೆ ಔಟ್ ಆಫ್ ಕಂಟ್ರಿ ಹೋಗಕ್ ಇಷ್ಟ ಇದೆ, ನಾನು ಹೋಗಕ್ ಇಷ್ಟ ಇದೆ, ನಾನು ಇನ್ನೂ ಬ್ರಾಡರ್ ವಿಷನ್ ನೋಡ್ಬೇಕು, ನನಗೆ 9 to 5 ಜಾಬ್ ಅಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಜಸ್ಟ್ ಬಿಕಾಸ್ ಐ ನೋ 9 to 5 ಜಾಬ್ ನಿಮಗೆ ಸೇಫ್ ಫೀಲ್ ಕೊಡ್ತಾ ಇದೆ, ಅಟ್ಲೀಸ್ಟ್ ಫಾರ್ ದ ಟೈಮ್ ಬೀಯಿಂಗ್. ಬಟ್ ನಿಮಗೆ ಇನ್ನೂ ಜಾಸ್ತಿ ನೀವು ಕ್ರಿಯೇಟಿವ್ ವಿಷನ್ ಅಲ್ಲಿ ಇರ್ಬೇಕು, ಇನ್ನು ಬೇರೆ ಜಾಗ ನೋಡ್ಬೇಕು, ಇನ್ನು ಬೇರೆ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಲೈಫ್, ಹಿಂಗೆಲ್ಲ ಯೋಚನೆ ಇರುತ್ತೆ. ಬಟ್ ಅದ್ರ ಮೇಲೆ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ರಿಯಲ್ ನಿಮಗೆ ಏನ್ ಬೇಕೋ ಅದನ್ನ ಗಿವ್ ಅಪ್ ಮಾಡ್ತಾ ಇದ್ದೀರಾ. ಸೊ ಇಟ್ಸ್ ಅ ಮೆಸೇಜ್ ನಿಮಗೆ, ಗ್ರೂಪ್ 1, ಈ ಒಂದು ರೂಲ್ಸ್ ಏನ್ ಹಾಕಿದ್ದಾರೆ ನಿಮಗೆ, ಅದು ನಿಮ್ನ ಆಕ್ಚುಲಿ ಸ್ಟಾಪ್ ಮಾಡ್ತಾ ಇದೆ. ನಿಮ್ ಲೈಫಲ್ಲಿ ನಿಮ್ಮ ಒಂದು ಸೋಲ್ ಕಾಂಟ್ರಾಕ್ಟ್ ಅಥವಾ ನೀವು ಏನಕ್ಕೆ ಜನ್ಮ ತಗೊಂಡ್ ಬಂದ್ರಿ, ಅದ್ರಿಂದ ನಿಮ್ನ ಅದು ಬೇರೆ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಸೊ ಅವ್ರ ರೂಲ್ಸ್ ನ ಫಾಲೋ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಕೀಪ್ ದಟ್ ಇನ್ ಮೈಂಡ್. ಓಕೆ, ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಇದನ್ನ ಅರ್ಥ ಮಾಡ್ಕೋಬೇಕು, ಗ್ರೂಪ್ 1. ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಮೆಸೇಜ್. ಸೊ ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟ್ ನಿಮಗೆ ಬಂದಿದೆ 9 of Swords, 7 of Swords. ಓಕೆ,
ಏಂಜಲ್ಸ್ ಕಾರ್ಡ್ ನೋಡೋಣ ನಿಮಗೆ ಏನಿದೆ ಅಂತ. Let's see. There is remain positive. ಸೊ ಮೇನ್ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಏನ್ ಮಾಡಿದ್ರೆ ನಿಮಗೆ ಕಂಟ್ರೋಲ್ ಫೀಲ್ ಆಗತ್ತೆ, ಒಂದು ಪೀಸ್ಫುಲ್ ಫೀಲ್ ಆಗುತ್ತೆ, ಅದಕ್ಕೆ ಬಂದಿದೆ ನಿಮಗೆ 9 ಆಫ್ ಸ್ವರ್ಡ್ಸ್. ಸೊ ಮೇನ್ ಆಗಿ 9 ಆಫ್ ಸ್ವರ್ಡ್ಸ್ ಅಂದ್ರೆ ಓವರ್ ಥಿಂಕಿಂಗ್ ಬಗ್ಗೆ ಹೇಳುತ್ತೆ. ಲೈಕ್ ಮೆಂಟಲಿ ತುಂಬಾ ವೀಕ್ ಆಗ್ತಾ ಇರೋದು, ಏನೋ ನೈಟ್ ಆದ್ರೆ ಸಾಕು, ನೀವು ಮಲ್ಕೊಳಕ್ ಹೋದ್ರೆ ಸಾಕು ಓವರ್ ಥಿಂಕ್ ಮಾಡೋದು. ಔಟ್ಸೈಡ್ ಹೊರಗಡೆ ಪ್ರಪಂಚದಲ್ಲೆಲ್ಲ ಸರಿಯಾಗಿದೆ ನಿಮ್ ಲೈಫಲ್ಲಿ ಅಂತಾನೆ ಫೀಲ್ ಆಗುತ್ತೆ, ಬಟ್ ಡೀಪ್ ಇನ್ಸೈಡ್ ನಿಮ್ಮ ಮೈಂಡ್ ಒಳಗೆ ನಿಮ್ಮ ತಲೆಲೇ ಒಂದು ವಾರ್ ಆಗ್ತಾ ಇರುತ್ತೆ, ಒಂದು ಫೈಟಿಂಗ್ ಆಗ್ತಾ ಇರುತ್ತೆ, ಓವರ್ ಥಿಂಕಿಂಗ್ ಫೈಟಿಂಗ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ನ ನೀವು ಬ್ಲೇಮ್ ಮಾಡ್ಕೊಂತಾ ಇದ್ದೀರಾ, ನಿಮಗೆ ಗಿಲ್ಟಿ ಆಗ್ತಾ ಇದೆ, ಬಿಕಾಸ್ ನಿಮ್ ಹಾರ್ಟ್ ಏನ್ ಹೇಳ್ತಿ ಅದನ್ನ ನೀವು ಫಾಲೋ ಮಾಡ್ತಾ ಇಲ್ಲ. ಓಕೆ, ನಿಮ್ ಹಾರ್ಟ್ ಏನ್ ಹೇಳ್ತಾ ಇದೆ ಅದನ್ನ ನೀವು ಫಾಲೋ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇನ್ನೊಬ್ರು ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದೀರಾ. ಇದು ನಿಮಗೆ ಆಕ್ಚುಲಿ ಡೀಪ್ ಇನ್ಸೈಡ್ ನಿಮಗೆ ಆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಬಿಕಾಸ್ ಆ ರೂಲ್ಸ್ ಏನೋ ಫಾಲೋ ಮಾಡ್ತಾ ಇದ್ರೆ ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ನಾನು ಇದ್ರಲ್ಲಿ ಫೇಲ್ ಆಗ್ಬಿಟ್ರೆ, ಏನೋ ಇದು ವರ್ಕ್ ಆಗ್ಲಿಲ್ಲ ಅಂದ್ರೆ, ಬಿಕಾಸ್ ನಿಮಗೆ ಜೆನ್ಯೂನ್ ಆಗಿ ಅದ್ ಇಷ್ಟ ಇಲ್ಲ, ಏನೋ ಮಾಡ್ತಾ ಇದ್ರೆ ಅದು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಹೊರಗಡೆ ನಿಮ್ಮ ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಬಟ್ ಡೀಪ್ ಇನ್ಸೈಡ್ ತುಂಬಾ ಸಫರ್ ಮಾಡ್ತಾ ಇದ್ದೀರಾ, ಡೀಪ್ ಇನ್ಸೈಡ್ ತುಂಬಾ ಪೇನ್ ಫೀಲ್ ಮಾಡ್ತಾ ಇದ್ದೀರಾ. ಸೊ ಮೇನ್ ಆಗಿ ಏನಂತ ಅಂದ್ರೆ ಗ್ರೂಪ್ 1 ಈ ಒಂದು ಮೂಮೆಂಟ್ ಅಲ್ಲಿ ಅಟ್ ಲೀಸ್ಟ್ ನೀವು ಈ ಪ್ರಾಬ್ಲಮ್ ನ ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕನೆಕ್ಷನ್ ನಾನು ಹೇಳ್ದಂಗೆ ಫ್ರೆಂಡ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಒಬ್ರೇ ಯಾವಾಗ್ಲೂ ಕಷ್ಟಪಡೋದು, ಒಬ್ರೇ ಯಾವಾಗ್ಲೂ ಓವರ್ ಥಿಂಕ್ ಮಾಡೋದಕ್ಕಿಂತ ಅಟ್ಲೀಸ್ಟ್ ನೀವು ಇನ್ನೊಬ್ರ ಹತ್ರ ಗೈಡೆನ್ಸ್ ಕೇಳ್ಬೇಕು. ಅಟ್ಲೀಸ್ಟ್ ನಿಮ್ಮ ಪ್ರಾಬ್ಲಮ್ಸ್ ನ ನೀವು ಹೇಳ್ಕೊಳ್ಳಿ, ಯಾರ ಜನಾರು ಓಪನ್ ಅಪ್ ಆಗಿ. ಓಕೆ ಫೈನ್, ನಿಮಗೆ ಹೇಳ್ಕೊಳಕ್ ಇಷ್ಟ ಇಲ್ಲ, ನೀವು ಕಂಫರ್ಟೇಬಲ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬರೀರಿ. ಬೇಜಾರಾಗ್ತಾ ಇದೆಯಾ, ಅತ್ ಬಿಡಿ, ದಟ್ ಇಸ್ ಟೋಟಲಿ ಫೈನ್. ನಿಮ್ಮ ಭಯ ಏನಿದೆ ಒನ್ ಬೈ ಒನ್ ಅದನ್ನ ಫೇಸ್ ಮಾಡ್ಕೊಂಡ್ ಬನ್ನಿ. ಫಾರ್ ಎನ್ ಎಕ್ಸಾಂಪಲ್, ಓಕೆ ನಿಮ್ಮ ಫ್ಯಾಮಿಲಿ ಹೋಗ್ಬಿಟ್ಟು ನನಗೆ ಇದ್ ಮಾಡಕ್ ಇಷ್ಟ ಇಲ್ಲ, ನಾನೊಬ್ಬ ಯೂಟ್ಯೂಬರ್ ಆಗ್ಬೇಕು, ನನಗೆ ನೀವ್ ಹೇಳ್ತಾ ಇರೋ ಕೆಲಸ ಐ ನೋ ಸ್ಟೆಬಿಲಿಟಿ ಕೊಡುತ್ತೆ, ಬಟ್ ನನ್ ಮನ್ಸ್ ಅದಕ್ಕೆ ಒಪ್ತಾ ಇಲ್ಲ, ನಾನ್ ಸಿಂಗರ್ ಆಗ್ಬೇಕು, ನಾನು ಆಕ್ಟಿಂಗ್ ಅಲ್ಲಿ ಹೋಗ್ಬೇಕು, ಡೈರೆಕ್ಟ್ ಆಗಿ ಹೇಳ್ಬಿಡಿ. ಒನ್ ಬೈ ಒನ್ ಫೇಸ್ ಮಾಡ್ಕೊಂತ ಬನ್ನಿ. ಅವಾಯ್ಡ್ ಮಾಡೋದ್ಕಿಂತ ಅಟ್ ಲೀಸ್ಟ್ ಓಪನ್ ಅಪ್ ಆಗೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂಡ್ ಎಟ್ ದ ಸೇಮ್ ಟೈಮ್ ಐ ಫೀಲ್ ನಿಮ್ಮ ಮೈಂಡಿಗೆ ಒಂದು ಪ್ರಾಪರ್ ರೆಸ್ಟ್ ಬೇಕು ಇವಾಗ, ಬಿಕಾಸ್ ನಿಮಗೆ ಒಂಥರ ಉಸಿರಾಡಕ್ಕೂ ನಿಮ್ಮ ಮೈಂಡ್ ಸ್ಪೇಸ್ ಕೊಡ್ತಾ ಇಲ್ಲ, ಓವರ್ ಥಿಂಕ್ ಮಾಡ್ತಾನೆ ಇದೆ. ಮನಿ ವೈಸ್ ಅಲ್ಲಿ ಮೇ ಬಿ ನೀವು ಸ್ಟೆಬಿಲಿಟಿ ಆಗಿರ್ಬೋದು, ಡೀಪ್ ಇನ್ಸೈಡ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ಮ ಆತ್ಮ ಬೇರೆ ಏನೂ ಕೇಳ್ತಾ ಇದೆ, ನೀವು ನಿಮ್ಮ ಬಾಡಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಸೊ ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಎಲ್ಲದು ಒಂದೇ ನೈಟ್ ಅಲ್ಲಿ ಫಿಕ್ಸ್ ಆಗ್ಬೇಕು, ಒಂದೇ ದಿನ ಎಲ್ಲಾ ಪ್ರಾಬ್ಲಮ್ ಫಿಕ್ಸ್ ಆಗ್ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಅದಾಗಲ್ಲ. ಸೊ ನಿಮಗ್ ನೀವೇ ಕೇಳ್ಕೊಳ್ಳಿ, ಇವತ್ ನಾನು ಒನ್ ಥಿಂಗ್ ಏನ್ ಮಾಡ್ಬೋದು ಸೊ ದಟ್ ಬೆಟರ್ ಫೀಲ್ ಆಗತ್ತೆ ನನಗೆ, ಇವತ್ತಿಗೆ ನಾನು ಇಷ್ಟು ಮಾಡಿದ್ರೆ ಸಾಕು. ಆತರ ಏನಾದ್ರು ಸ್ಮಾಲ್ ಒಂದೊಂದು ಸ್ಟೆಪ್ ಬೆಟರ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮ ಲೈಫ್ ಅಲ್ಲಿ. ಸೊ ಅಗೈನ್ ಒಂದೇ ನೈಟ್ ಅಲ್ಲಿ ಓವರ್ ನೈಟ್ ಅಲ್ಲಿ ಎಲ್ಲ ಸಾಲ್ವ್ ಆಗುತ್ತಾ ಪ್ರಾಬ್ಲಮ್? ಆಗಲ್ಲ. ಸಿ, ದಿಸ್ ಇಸ್ ಅಗೈನ್ ಯೋರ್ ಪ್ರಾಬ್ಲಮ್, ನೀವೇ ಇದನ್ನ ಫೇಸ್ ಮಾಡ್ಬೇಕು. ಓಕೆ, ಸೊ ಗ್ರೂಪ್ 1, ಐ ಡೋಂಟ್ ನೋ, ಎಲ್ಲ ಒಂದ್ ಕಡೆ ನೀವು ಸೊಸೈಟಿ ಮುಂದೆ ಪರ್ಫೆಕ್ಟ್ ಪರ್ಸನ್ ಅಂತ ಹೇಳಿಸ್ಕೊಳ್ಳೋ ಒಂದು ಇದ್ರಲ್ಲಿ ನಿಮ್ಮ ಒಂದು ಸೋಲ್ ಏನ್ ಕೇಳ್ತಾ ಇದೆ ಆ ಒಂದು ಜರ್ನಿಗೆ ನೀವು ಮೋಸ ಮಾಡ್ತಾ ಇದ್ದೀರಾ. ಯಾವಾಗ ನೀವು ಬೆಟರ್ ಮಾಡ್ತೀರಾ, ದೇರ್ ಇಸ್ 7 ಆಫ್ ಸ್ವರ್ಡ್ಸ್. ಓಕೆ, ಇದನ್ನ ನಾವು ನೆಗ್ಲೆಕ್ಟ್ ಮಾಡೋದ್ ಬೇಡ. 7 ಆಫ್ ಸ್ವರ್ಡ್ಸ್ ಅಂದ್ರೆ ಇಟ್ಸ್ ಅ ವೆರಿ ಮಚ್ ಡೀಪ್ ಕಾರ್ಡ್. ಇದು ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ವೆರಿ ಬ್ಯೂಟಿಫುಲ್ ಕಾರ್ಡ್. ಬ್ಯೂಟಿಫುಲ್ ಅಂದ್ರೆ ನೆಗೆಟಿವ್ ಕಾರ್ಡ್, ಬಟ್ ಈ ಒಂದು ಸಿಚುವೇಶನ್ ಬ್ಯೂಟಿಫುಲ್ ಅಲೈನ್ ಆಗಿದೆ, ಬಿಕಾಸ್ ಇದು ಡಿಸೆಪ್ಷನ್ ಬಗ್ಗೆ ಹೇಳುತ್ತೆ, ಸೆಲ್ಫ್ ಸ್ಯಾಬಟೇಜ್ ಬಗ್ಗೆ ಹೇಳುತ್ತೆ, ನಿಮ್ಮ ಒಂದು ಟ್ರೂತ್ ನ ನೀವು ಹೈಡ್ ಮಾಡ್ತಾ ಇರೋದು, ನಿಮಗ್ ನೀವೇ ಮೋಸ ಮಾಡ್ಕೊಂತ ಇರೋದು. ಇಟ್ಸ್ ಲೈಕ್ ಇನ್ನೊಬ್ರು ನಿಮಗ್ ಮೋಸ ಮಾಡ್ತಿರೋದಲ್ಲ, ನಿಮಗ್ ನೀವೇ ಮೋಸ ಮಾಡ್ಕೊಂತ ಇರೋದು. ಸಿ, ಯಾವಾಗ ನೀವು
ನಿಮ್ ಇಟ್ಸ್ ಲೈಕ್ ಓಕೆ, ನಿಮಗಂತ ಅದ್ ಇಲ್ಲ, ವಿಚ್ ಇಸ್ ನಾಟ್ ಮೆಂಟ್ ಫಾರ್ ಯು, ನಿಮಗಂತ ಬರ್ದಿಲ್ಲ, ಅದನ್ನ ನೀವು ಯಾವಾಗ ಬಿಟ್ಟು ಹೋಗ್ತೀರಾ, ನಿಮ್ಮ ಲೈಫ್ ಇನ್ನು ಡಬಲ್ ವೇಯಲ್ಲಿ ನೀವು ಜೀವಿಸ್ತೀರಾ, ಇನ್ನು ಡಬಲ್ ಖುಷಿ ಆಗುತ್ತೆ. ರೈಟ್ ನಾವು ನೀವು ಪ್ರಿಟೆಂಡ್ ಮಾಡ್ತಾ ಇದ್ದೀರಾ, ಓಕೆ ಎವ್ರಿಥಿಂಗ್ ಈಸ್ ಓಕೆ ನನ್ನ ಲೈಫಲ್ಲಿ ಅಂತ, ಎಲ್ಲರೂ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ನೀವನ್ನ ಫುಲ್ಫಿಲ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ರಿಯಲ್ ಡ್ರೀಮ್ಸ್, ನಿಮ್ಮ ರಿಯಲ್ ಕನಸುಗಳು, ನಿಮ್ಮ ಆಸೆಗಳು, ಅದನ್ನ ನೀವು ಹೈಡ್ ಮಾಡ್ತಾ ಇದ್ದೀರಾ. ಯಾವಾಗ ನೀವು ನಿಮ್ಮ ರಿಯಲ್ ಡ್ರೀಮ್ಸ್, ನಿಮ್ಮ ನಿಜವಾದ ಕನಸನ್ನ ನೀವು ಫಾಲೋ ಮಾಡ್ತೀರಾ, ಫಾರ್ ಅನ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿ ನೀವಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಅದನ್ನ ನಿಮಗೆ ಆಕ್ಚುಲಿ ಮೆಂಟಲಿ ತುಂಬಾ ವೀಕ್ ಆಗ್ತಾ ಇದ್ದೀರಾ, ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇಲ್ಲ ಅಷ್ಟೇ. ಅದ್ ನಿಮ್ಮ ಲೈಫಿಗೆ ಒಂದು ಬೌಂಡ್ರಿ ಹಾಕ್ತಾ ಇದೆ, ನೀನು ಈ ಒಂದು ರೂಲ್ಸ್ ನ ಕ್ರಾಸ್ ಮಾಡಂಗಿಲ್ಲ ಅಂತ. ಬಟ್ ಅಟ್ಲೀಸ್ಟ್ ಫಾರ್ ದ ಟೈಮ್ ಬೀಯಿಂಗ್ ನಿಮಗೆ ಏನ್ ಬೇಕು ಅದನ್ನ ನೀವು ಮಾಡಿದ್ರೆ, ನಿಮ್ಮ ಒಂದು ಆತ್ಮಕ್ಕೆ ನೀವು ಅದೇನ್ ಕೇಳ್ತಾ ಇದೆ ಅದನ್ನ ಮಾಡಿದ್ರೆ ನಿಮಗೆ ಫ್ರೀ ಆಗುತ್ತೆ. ಇನ್ಸೈಡ್ ಯು ವಿಲ್ ಫೀಲ್ ಫ್ರೀ. ಇಟ್ಸ್ ಲೈಕ್ ಮುಖದ ಮೇಲೆ ಒಂದು ಮಾಸ್ಕ್ ಹಾಕೊಂಡಿದ್ದೀರಾ, ತುಂಬಾ ಭಾರ ಫೀಲ್ ಆಗ್ತಾ ಇದೆ, ಬಟ್ ಅದನ್ನ ಹಾಕೊಂಡಿದ್ದೀರಾ ನೀವು. ಐ ನೋ ನಿಮ್ಮ ಸುತ್ತಮುತ್ತ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಥವಾ ಕನೆಕ್ಷನ್ ಇದ್ರೆ, ಅವ್ರು ಯಾರು ನಿಮ್ನ ಅರ್ಥ ಮಾಡ್ಕೊಂತಾ ಇಲ್ಲ, ನಿಮ್ಮ ಚಾಯ್ಸಸ್ ನ ಅರ್ಥ ಮಾಡ್ಕೊಂತಾ ಇಲ್ಲ. ಇಟ್ ಈಸ್ ಟೋಟಲಿ ಫೈನ್. ದ ಓನ್ಲಿ ಥಿಂಗ್ ಇಲ್ಲಿ ಮೇನ್ ಆಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಲ್ವಾ, ನೀವ್ ಅದನ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಯಾವಾಗ ನಿಮಗ್ ನೀವು ಬ್ಯೂಟಿಫುಲ್ ವೇಯಲ್ಲಿ ತೋರಿಸ್ಕೊಂತೀರಾ, ಬ್ಯೂಟಿಫುಲ್ ವೇಯಲ್ಲಿ ಫಾಲೋ ಮಾಡ್ತೀರಾ, ನಿಮ್ಮ ಆಸೆಗಳನ್ನ ಫಾಲೋ ಮಾಡ್ಕೊಂಡು ಬರ್ತೀರಾ, ಅದ್ ನಿಮಗೆ ಲೈಫಲ್ಲಿ ಡಬಲ್ ಖುಷಿ ಕೊಡುತ್ತೆ. ನೀವು ಇದನ್ನ ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ಗ್ರೂಪ್ 1. ಸೊ ಮೇನ್ ಆಗಿ ಏಂಜಲ್ಸ್ ಮೆಸೇಜ್ ನಿಮಗೆ ರಿಮೇನ್ ಪಾಸಿಟಿವ್. ಅಂದ್ರೆ ಯೂನಿವರ್ಸ್ ನಿಮಗೆ ಆಕ್ಚುಲಿ ಬೆಗ್ ಮಾಡ್ತಾ ಇದೆ, ನಿಮ್ನ ಕೇಳ್ಕೊಂತಾ ಇದೆ, ಗಿವ್ ಅಪ್ ಮಾಡಬೇಡ. ಐ ನೋ ನಿಮ್ ಸುತ್ತಮುತ್ತ ತುಂಬಾ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ತರ ಫೀಲ್ ಆಗ್ತಾ ಇದೆ, ಡೀಪ್ ಇನ್ಸೈಡ್ ನೀವು ಬ್ರೋಕನ್ ಆಗಿ ಹೋಗ್ಬಿಟ್ಟಿದ್ದೀರಾ, ಲೈಫ್ ತುಂಬಾ ಮೆಸ್ಸಿ ಆಗಿದೆ, ಲೈಫ್ ತುಂಬಾ ಸ್ಲೋ ಆಗಿ ಹೋಗ್ತಾ ಇದೆ, ತುಂಬಾ ಪೇನ್ಫುಲ್ ಫೀಲ್ ಆಗ್ತಾ ಇದೆ. ಬಟ್ ಈ ಒಂದು ಫೇಸ್ ಇದು ಬರೀ ಟೆಂಪರರಿ ಫೇಸ್, ಅದು ಒಳ್ಳೆ ದಿವಸ ಬರ್ತಾ ಇದೆ. ಬಟ್ ನಿಮ್ಮ ಒಂದು ಮೈಂಡ್ ನ ನೀವು ಅಟ್ಲೀಸ್ಟ್ ಬೆಟರ್ ಮಾಡ್ಕೊಳ್ಳಿ, ಓವರ್ ಥಿಂಕಿಂಗ್ ಇಂದ ಹೊರಗೆ ಬನ್ನಿ. ಇಟ್ಸ್ ಲೈಕ್ ಇದೊಂದು ಬೆಸ್ಟ್ ಫ್ರೆಂಡ್ ಹೇಳ್ತಾ ಇರೋದು ನಿಮಗೆ ಅನ್ಕೊಳ್ಳಿ. ಅವ್ರು ನಿಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಬೆಸ್ಟ್ ಫ್ರೆಂಡ್, ಐ ನೋ ಲೈಫ್ ತುಂಬಾ ಬ್ಯಾಡ್ ವೇಲ್ ಹೋಗ್ತಾ ಇದೆ, ಜಸ್ಟ್ ಸ್ಟಿಕ್ ಆನ್ ಆಗು, ನಿನಗೂ ಆಪರ್ಚುನಿಟಿ ಬರುತ್ತೆ, ಬಟ್ ನಿನ್ನ ಮೈಂಡ್ ಸೆಟ್ ನ ಪ್ರಾಪರ್ ಮಾಡ್ಕೊ, ನೀನ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀಯಾ ಅಂತ. ಮತ್ತೆ ನೀವು ಅವ್ರು ಹೇಳಿದ ರೂಲ್ಸ್ ನ ಫಾಲೋ ಮಾಡ್ತೀಯಾ ಅಥವಾ ನಿನ್ನ ಡ್ರೀಮ್ಸ್ ನ ಫಾಲೋ ಮಾಡ್ತೀಯಾ, ಅದನ್ನ ತಲೆಯಲ್ಲಿ ಇಡ್ಕೋ. ನಿಮ್ಮ ಈ ಒಂದು ಎನರ್ಜಿ ನಿಮ್ಮ ಫ್ಯೂಚರ್ ನ ಶೇಪ್ ಮಾಡುತ್ತೆ. ಐ ನೋ ನಿಮಗೆ ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಫ್ರಸ್ಟ್ರೇಷನ್ ಆಗ್ತಿರ್ಬೋದು, ತುಂಬಾ ಕಷ್ಟ ಆಗ್ತಿರ್ಬೋದು, ಬಟ್ ಆ ಹೋಪ್ ನ ಕಳ್ಕೊಂಬೇಡ. ನಿನಗೊಂದು ಆಪರ್ಚುನಿಟಿ ಬರುತ್ತೆ, ಬಟ್ ಆ ಮೂಮೆಂಟ್ ಅಲ್ಲಿ ಅಟ್ಲೀಸ್ಟ್ ನಿನ್ನ ಡ್ರೀಮ್ಸ್ ನ ನೀನು ಫಾಲೋ ಮಾಡು, ಜಾಸ್ತಿ ಸೊಸೈಟಿನ ಫಾಲೋ ಮಾಡೋದಲ್ಲ. ಅಂಡ್ ಇಟ್ಸ್ ಅನ್ ಇಂಡಿಕೇಶನ್, ಯಾವುದೋ ಒಂದು ಕನೆಕ್ಷನ್ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ಅದಕ್ಕೆ ನೀವು ಇಂಪಾರ್ಟೆಂಟ್ ಕೊಡ್ಬೇಕು. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಿಮಗೆ ನೀವೇ ಮೋಸ ಮಾಡ್ಕೊಂತಾ ಇದ್ದೀರಾ, ಒಂದು ಮುಖವಾಡ ಹಾಕೊಂಡಿದ್ದೀರಾ ಹೊರಗಡೆ ಜಗತ್ತಿಗೆ, ಅದ್ ನೀವಲ್ಲ. ಮುಖವಾಡದ ಒಳಗಡೆ ಇರೋದು ನೀವು, ನಿಮ್ಮ ಆಸೆಗಳು, ನಿಮ್ಮ ಜೀವನ. ನೀವು ಅಟ್ಲೀಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ. ಟೈಮ್ ಮುಗೀತು, ಟೈಮ್ ಆಗಲ್ಲ, ಇನ್ ಬರಲ್ಲ ನಂಗೆ ಆಪರ್ಚುನಿಟಿ ಅನ್ಕೊಂತಾ ಇದೆ, ಲೈಫ್ ಆಲ್ರೆಡಿ ನಾನು ಗಿವ್ ಅಪ್ ಮಾಡ್ಬಿಟ್ಟಿದೀನಿ, ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ನೋ, ಡೋಂಟ್ ಡೂ ದಟ್. ಇಫ್ ಪಾಸಿಬಲ್ ಎಲ್ಲದಕ್ಕೂ ಆಪರ್ಚುನಿಟಿ ಬರುತ್ತೆ. ಅಂಡ್ ಆ ಒಂದು ಮೂಮೆಂಟ್ ಅಲ್ಲಿ ಅಟ್ಲೀಸ್ಟ್ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿರಿ, ನೀವೇನ ಚೂಸ್ ಮಾಡ್ತೀರಾ ಅಂತ. ಡೇ ಬೈ ಡೇ ನಿಮ್ಮ ಫಿಯರ್ ನ ಫೋಕಸ್ ಮಾಡ್ಕೊ ಬನ್ನಿ. ಕೀಪ್ ಇನ್ ಮೈಂಡ್, ಒಂದೇ ರಾತ್ರಿಲಿ ನೀವೆಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಸ್ಮಾಲ್ ವೇ ಅಲ್ಲಿ ನೀವು ರೈಟ್ ಡೈರೆಕ್ಷನ್ ಕಡೆ ಹೋಗ್ಬೋದು ಇವಾಗ್ಲೂ ಕೂಡ. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ಬ್ಯೂಟಿಫುಲ್ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ನಿಮ್ಮ ಲೈಫ್ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.
ಹೆಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ. ನಿಮ್ಮ ಲೈಫ್ ಸಿಚುವೇಶನ್, ಯಾವ ಒಂದು ಸಿಚುವೇಶನ್ ಫ್ರಸ್ಟ್ರೇಷನ್ ಆಗ್ತಾ ಇದೆ, ನಿಮಗೆ ನೀವೇ ಬ್ಲೇಮ್ ಮಾಡ್ಕೊತಾ ಇರ್ಬೋದು, ಯಾಕೆ ನಿಮಗೆ ಹೆವಿ ಫೀಲ್ ಆಗ್ತಾ ಇದೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಯಾಕೆ ನಿಮಗೆ ಫ್ರಸ್ಟ್ರೇಷನ್ ಆಗ್ತಾ ಇದೆ. ಓಕೆ, ದೇರ್ ಇಸ್ 5 ಆಫ್ ಕಪ್ಸ್, ಸಮ್ ಬ್ರೇಕಪ್ ಬಗ್ಗೆ ಹೇಳ್ತಾ ಇದೆ, ಮೇನ್ ಆಗಿ ಪಾಸ್ಟ್ ಕನೆಕ್ಷನ್ ಬಗ್ಗೆ ಹೇಳ್ತಾ ಇದೆ. ಕಿಂಗ್ ಆಫ್ ಸ್ವಾರ್ಡ್ಸ್, ಒಂದು ಸ್ಪೆಸಿಫಿಕ್ ಪರ್ಸನ್ ಬರ್ತಾ ಇದ್ದಾರೆ. ಇವರ ಒಂದು ಝೋಡಿಯಾಕ್ ಸೈನ್ ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರ್ಬೋದು. ರೈಟ್. ಥರ್ಡ್ ಕ್ವೆಶನ್ ಬಂದ್ಬಿಟ್ಟು, ಒಂದು ಬೆಟರ್ ಫ್ಯೂಚರ್ ಬೇಕು ಅಂದ್ರೆ ನೀವು ಏನನ್ನ ಬಿಟ್ಟು ಮೂವ್ ಆನ್ ಆಗ್ಬೇಕು. Let's see. There is 4 of Pentacles. All right. Very twisted, very interesting reading ಆಗಿರುತ್ತೆ ಡೆಫಿನೆಟ್ಲಿ ಗ್ರೂಪ್ 2. ಸೊ ಒನ್ ಥಿಂಗ್ ಡೈರೆಕ್ಟ್ ಆಗಿ ಮೆಸೇಜ್ ಬರ್ತಾ ಇರೋದು ಇಲ್ಲಿ ಗ್ರೂಪ್ 2 ಏನಂತ ಅಂದ್ರೆ, ಒಂದು ಎಮೋಷನಲ್ ರಿಗ್ರೆಟ್, ಒಂದು ಬ್ರೇಕಪ್ ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಕನೆಕ್ಷನ್ ಮುರಿದೋಗಿತ್ತು ಅನ್ಸುತ್ತೆ, ನೀವ್ ಅನ್ಕೊಂಡಿದ್ ತರ ವರ್ಕೌಟ್ ಆಗಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ಎಷ್ಟು ದಿವಸಗಳಾಯ್ತು ನೀವು ಬ್ರೇಕಪ್ ಆಗಿ ಅಥವಾ ಒಂದು ಕನೆಕ್ಷನ್ ಲೂಸ್ ಮಾಡ್ಕೊಂಡು, ಐ ಡೋಂಟ್ ನೋ, ಬಟ್ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದೀರಾ, ಲಾಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ಕೊಂತಾ ಇದ್ದೀರಾ, ಏನ್ ಕಳ್ಕೊಂಡ್ರಿ ಅದ್ರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಮೇ ಬಿ ಯಾರೋ ನಿಮ್ನ ಬಿಟ್ಟೋದ್ರು ಅನ್ಸುತ್ತೆ, ಅಥವಾ ಒಂದು ಯಾವ್ದೋ ಒಂದು ಕೆಲ್ಸ ನೀವು ತುಂಬಾ ಆಸೆ ಪಟ್ಟು ನೀವು ವರ್ಕ್ ಮಾಡ್ತಾ ಇದ್ರಿ, ಆ ಒಂದು ಕೆಲ್ಸ ಏನು ವರ್ಕೌಟ್ ಆಗಿಲ್ಲ ಅಥವಾ ಹೋಯ್ತು, ನಿಮ್ಮ ಕೈ ಬಿಟ್ಟು ಹೋಯ್ತು, ಆಪರ್ಚುನಿಟಿ ಕೈ ಬಿಟ್ಟು ಹೋಗಿರ್ಬೋದು, ಅಥವಾ ಯಾರನ್ನೋ ನೀವು ತುಂಬಾ ಟ್ರಸ್ಟ್ ಮಾಡಿದ್ರಿ ಬಟ್ ಅವ್ರು ನಿಮಗೆ ಡಿಸಪಾಯಿಂಟ್ ಮಾಡಿರೋದನ್ನ, ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದೀರಾ. ಮೇನ್ ಆಗಿ ಇಟ್ಸ್ ಲೈಕ್ ನಾನು ತುಂಬಾ ಅದ್ರ ಮೇಲೆ ಎಫರ್ಟ್ ಹಾಕ್ದೆ, ನಾನು ತುಂಬಾ ಕೊಟ್ಟೆ, ಇನ್ಫ್ಯಾಕ್ಟ್ ಎಫರ್ಟ್ ಅನ್ನೋದಕ್ಕಿಂತ ತುಂಬಾ ಅವ್ರ ಬಗ್ಗೆ ಯೋಚನೆ ಮಾಡ್ದೆ, ಕೇರ್ ಮಾಡ್ದೆ, ಬಟ್ ಅದೆಲ್ಲ ಯಾಕೆ ಮಾಡ್ದೆ ನಂಗೆ ಅರ್ಥ ಆಗ್ತಾ ಇಲ್ಲ, ಈ ತರ ಯೋಚನೆ ಮಾಡ್ತಾ ಇರ. ಇಟ್ಸ್ ಲೈಕ್ ಅದನ್ನ ಮಿಸ್ ಮಾಡ್ಕೊಂತ ಇದ್ದೀರಾ ಅಂತಲ್ಲ, ಬಟ್ ರಿಗ್ರೆಟ್ ಮಾಡ್ತಾ ಇದ್ದೀರಾ, ನಾನು ಯಾವ ಕರ್ಮಕ್ ಮಾಡ್ದೆ, ಹಿಂಗೆ ಈ ತರ ಕ್ವೆಶನ್ ಮಾಡ್ತಾ ಇದ್ದೀರಾ. ಬಟ್ ದ ಥಿಂಗ್ ಈಸ್, ಅದಾಗೋಯ್ತು, ಬಟ್ ಅದಕ್ಕೆ ನೀವು ಎಮೋಷನಲಿ ಸ್ಟಿಕ್ ಆಗೋಗ್ಬಿಟ್ಟಿದ್ದೀರಾ. ಅದ್ರ ಕಾರಣದಿಂದ ನಿಮ್ ಲೈಫ್ ಅಲ್ಲಿ ಬೇರೆ ಒಳ್ಳೆ ಸಿಚುವೇಶನ್ಸ್ ಏನೆಲ್ಲ ಆಗ್ತಾ ಇದೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎನ್ ಎಕ್ಸಾಂಪಲ್, ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇದ್ದಾರೆ, ಸ್ಪೆಸಿಫಿಕ್ ಸಿಚುವೇಶನ್ ನಿಮ್ಮ ಮೈಂಡ್ ಅಲ್ಲಿ ಇದೆ, ಅವ್ರ ಬಗ್ಗೆ ನೆನ್ಸ್ಕೊಂಡು ಎವ್ರಿಡೇ ಅಳ್ತಾ ಇದ್ದೀರಾ, ಅವ್ರು ನಿಮ್ ಹಾರ್ಟ್ ನ ಬ್ರೇಕ್ ಮಾಡಿ ಹೋಗಿದ್ದಾರೆ, ಅಥವಾ ಒಂದು ಸಿಚುವೇಶನ್ ನಿಮ್ಮ ಹಾರ್ಟ್ ನ ಬ್ರೇಕ್ ಮಾಡಿ ಹೋಗಿದೆ. ಈವನ್ ದೋ ನಿಮ್ ಸುತ್ತಮುತ್ತ ಒಳ್ಳೆ ಜನರು ಇದಾರೆ, ಇಲ್ಲ ಅಂತ ಅಲ್ಲ, ಬಟ್ ಅವ್ರು ನಿಮಗೆ ಸಪೋರ್ಟ್ ಮಾಡೋದಕ್ಕೂ ರೆಡಿ ಆಗಿದ್ದಾರೆ, ಎಲ್ಲ ರೆಡಿ ಆಗಿದ್ದಾರೆ, ಬಟ್ ಹಳೆ ಸಿಚುವೇಶನ್ ನಿಮ್ಮ ಮೈಂಡ್ ಅಲ್ಲಿ ಮತ್ತೆ ಮತ್ತೆ ರಿಪ್ಲೈ ಆಗ್ತಾ ಇದೆ. ಇಟ್ಸ್ ಲೈಕ್ ಯು ಆರ್ ನಾಟ್ ಏಬಲ್ ಟು ಮೂವ್ ಫಾರ್ವರ್ಡ್, ಮುಂದೆ ಫಾರ್ವರ್ಡ್ ಹೋಗೋದಕ್ಕೆ ನಿಮಗೆ ಆಗ್ತಾ ಇಲ್ಲ ಮೇನ್ ಆಗಿ. ಸೊ ಆ ಒಂದು ಕಾರಣದ ನಿಮಗೆ ಲೈಫ್ ಹೆವಿ ಫೀಲ್ ಆಗ್ತಾ ಇದೆ. ಇಟ್ಸ್ ಲೈಕ್ ಈವನ್ ದೋ ನಿಮ್ಮ ಲೈಫ್ ಮೂವ್ ಆನ್ ಆಗಿರ್ಬೋದು, ಮುಂದೆ ಹೋಗಿರ್ಬೋದು, ಬಟ್ ನಿಮ್ಮ ಹಾರ್ಟ್ ಇನ್ನೂ ಆ ಒಂದು ಪಾಸ್ಟ್ ಸಿಚುವೇಶನ್ಗೆ ಸ್ಟಿಕ್ ಆಗಿದೆ. ಸೊ ಈ ಒಂದು ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ ಇಲ್ಲಿ ಗ್ರೂಪ್ 2. ಇಲ್ಲೊಂದು ಸ್ಪೆಸಿಫಿಕ್ ಪರ್ಸನ್, ಇವರು ಝೋಡಿಯಾಕ್ ಸೈನ್ ಮುಂಚೆನೆ ಹೇಳಿದೆ, ಕುಂಭರಾಶಿ, ತುಲಾರಾಶಿ ಹಾಗೂ ಮಿಥುನ ರಾಶಿ ಆಗಿರ್ಬೋದು. ಇವರು ಏಜ್ ಅಲ್ಲಿ ಒಂದು ಅರೌಂಡ್ 30 to 40, 30 to 35 ಅಥವಾ 28 to 35 ಏಜ್ ಅರೌಂಡ್ ಆಗಿದೆ. ಇವ್ರ ಬಗ್ಗೆ ಹೇಳ್ತಾ ಇದೆ, ವೇರ್ ಯು ನೀಡ್ ಟು ಫೋಕಸ್ ಆನ್. ಈ ತರ ಯಾರು ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ, ಲೈಕ್ ನಿಮ್ಮ ಮ್ಯಾನೇಜರ್ ಅಥವಾ ಸುಪೀರಿಯರ್ ಪೋಸ್ಟ್ ಅಲ್ಲಿ ಇರ್ಬೋದು, ನಿಮ್ಗಿಂತ ಸ್ವಲ್ಪ ಮೆಚ್ಯೂರಿಟಿ ದೊಡ್ಡವರಾಗಿರ್ಬೋದು, ಅವ್ರ ಮೇಲೆ ಫೋಕಸ್ ಮಾಡ್ಬೇಕಂತ ಈ ಕಾರ್ಡ್ ಹೇಳ್ತಾ ಇದೆ. ಅಂದ್ರೆ ಇಟ್ಸ್ ಲೈಕ್ ಸ್ಲ್ಯಾಪ್ ಆಫ್ ಲಾಜಿಕ್ ಕಾರ್ಡ್ ಇದು. ಅಂದ್ರೆ ಆ ಪಾಸ್ಟ್ ಎಮೋಷನಲ್ ಸಿಚುವೇಶನ್ ನಿಮ್ನ ಕನ್ಫ್ಯೂಸ್ ಮಾಡ್ತಾ ಇದೆ.
ರಿಯಾಲಿಟಿ ಏನ್ ಅದ್ರ ಮೇಲೆ ಯೋಚನೆ ಮಾಡು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೆ. ಎಲ್ಲದಕ್ಕೂ ಎಮೋಷನಲಿ ರಿಯಾಕ್ಟ್ ಮಾಡೋದಲ್ಲ. ನಾನು ತುಂಬಾ ಜನ ನೋಡಿದೀನಿ, ಏನಾದ್ರು ಲೈಫಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಆಯ್ತು ಅಂದ್ರೆ ಅದನ್ನ ಪಾಸ್ಟ್ ಸಿಚುವೇಶನ್ಗೆ ಕಂಪೇರ್ ಮಾಡೋದು. ಫಾರ್ ಎನ್ ಎಕ್ಸಾಂಪಲ್, ಯಾರೊಬ್ರು ನಿಮಗೆ ಬೇರೆಯವ್ರು ಹರ್ಟ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ ಹರ್ಟ್ ಮಾಡ್ತಾರೆ, ನೀನೇನ್ ಹರ್ಟ್ ಮಾಡೋದು, ನನಗೆ ನಾನು ಇಷ್ಟಪಟ್ಟಂತ ಪರ್ಸನ್ ನನಗೆ ಹರ್ಟ್ ಮಾಡಿದ್ದಾರೆ, ಅದಕ್ಕಿಂತ ಇದು ದೊಡ್ಡದೇನಲ್ಲ. ಜಾಬ್ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ, ಅದಕ್ಕಿಂತ ಇದು ದೊಡ್ಡದೇನಲ್ಲ. ಸೊ ಈ ತರ ನೀವು ಎಲ್ಲದಕ್ಕೂ ಎಮೋಷನಲಿ ತುಂಬಾ ಡ್ರಾಮ್ಯಾಟಿಕ್ ವೇಲಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಲೈಫ್ ಇವಾಗ ನಿಮಗೆ ಏನ್ ಕೇಳ್ತಾ ಇದೆ, ನಿಮ್ಮ ತಲೆ ಉಪಯೋಗಿಸು, ನಿನ್ ಹಾರ್ಟ್ ಅಲ್ಲ. ಸ್ಮಾರ್ಟ್ ಆಗಿ ಯೋಚನೆ ಮಾಡು. ಯಾವ್ದೆಲ್ಲ ವಿಚಾರಗಳು ನಿಮ್ನ ಆಕ್ಚುಲಿ ಎನರ್ಜಿ ಲೆಸ್ ಫೀಲ್ ಮಾಡಿಸ್ತಾ ಇದೆ, ಅದನ್ನ ಕಟ್ ಆಫ್ ಮಾಡು, ರಿಮೂವ್ ಮಾಡು. ಲೈಕ್ ಎಲ್ಲದಕ್ಕೂ ಕ್ವೆಶನ್ ಮಾಡ್ತಾ ಇದ್ದೀರಾ, ಯಾಕೆ ಅವ್ರು ನನ್ ಜೊತೆ ಹಿಂಗ್ ಮಾಡಿದ್ರು ಅಂತ. ಬಟ್ ಆತರ ಯೋಚನೆ ಮಾಡೋ ಏನು ಇಲ್ಲ, ಅದನ್ನ ಏನು ಪ್ರಯೋಜನ ಇಲ್ಲ. ಸೊ ನಿಮ್ ಲೈಫ್ ನ ಒಂದು ಪ್ಲಾನ್ಡ್ ವೇಯಲ್ಲಿ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ನೆಕ್ಸ್ಟ್ ಮೂವ್ ಬಂದ್ಬಿಟ್ಟು ಹೆಂಗಿರ್ಬೇಕಂದ್ರೆ, ಓಕೆ ಅದ್ ನನ್ನ ಲೈಫಲ್ಲಿ ಆಯ್ತು ಆತರ ಒಂದು ಸಿಚುವೇಶನ್, ಬಟ್ ನಾನು ಇವಾಗ ಏನ್ ಮಾಡಿದ್ರೆ ನನ್ನ ಲೈಫಿಗೆ ನನ್ನ ಕಂಟ್ರೋಲ್ ವಾಪಸ್ ಬರುತ್ತೆ. ಇಟ್ಸ್ ಲೈಕ್ ಆಗಿದಾಯ್ತು, ಇವಾಗ ರಿಯಾಲಿಟಿಲಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ಪ್ಲಾನ್ ಮಾಡಿ, ಅದನ್ನ ಹೆಂಗ್ ನಾನು ಕಂಟ್ರೋಲ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಪಾಸ್ಟ್ ಅಲ್ಲಿ ಆಗಿದಾಯ್ತು, ನೀವು ಏನೇ ಯೋಚನೆ ಮಾಡಿದ್ರು ಅದನ್ನ ನೀವು ಚೇಂಜ್ ಮಾಡೋದಕ್ಕಾಗಲ್ಲ. ಹ್ಯಾಪನ್ಡ್ ಇಸ್ ಹ್ಯಾಪನ್ಡ್. ಸೊ ಮೆಂಟಲ್ ನೀವು ಸ್ಟ್ರಾಂಗ್ ಆಗ್ಬೇಕು ಅಂತ ಮೇನ್ ಆಗಿ ಈ ಕಾರ್ಡ್ ಹೇಳ್ತಾ ಇದೆ. ನಿಮ್ಮ ಎಮೋಷನ್ಸ್, ನಿಮ್ಮ ಜಡ್ಜ್ಮೆಂಟ್ ನ ಕ್ಲೌಡ್ ಮಾಡೋದಕ್ಕೆ ಬಿಡಬೇಡಿ. ಗ್ರೂಪ್ 2, ನಿಮ್ ಸುತ್ತಮುತ್ತ ಯಾರು ಈ ತರ ಒಂದು ಪರ್ಸನ್, ವೆರಿ ಲಾಜಿಕಲ್ ಪರ್ಸನ್, ವೆರಿ ಮೆಂಟಲಿ ಮೆಚ್ಯೂರ್ಡ್ ಪರ್ಸನ್ ಇದಾರೆ ಅಂದ್ರೆ, ಇಫ್ ಪಾಸಿಬಲ್ ಈ ಒಂದು ವಿಚಾರನ ಇವ್ರ ಜೊತೆ ಡಿಸ್ಕಸ್ ಮಾಡಿ. ಐ ನೋ ಈ ಪರ್ಸನ್ ತುಂಬಾ ಎಮೋಷನಲ್ ಅಲ್ಲ, ತುಂಬಾ ಸೀರಿಯಸ್ ಪರ್ಸನ್, ಬಟ್ ಇವ್ರು ಕೊಡೋ ಕೆಲವೊಂದೊಂದು ಅಡ್ವೈಸಸ್ ನಿಮಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ. ನಿಮ್ ಲೈಫಲ್ಲಿ ಈ ತರ ಯಾರು ಇದಾರೆ, ಅಡ್ವೈಸ್ ಕೊಡ್ತಾ ಇದಾರೆ, ಫ್ರೆಂಡೇ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಅವರು ಎಮೋಷನಲ್ ಅಲ್ಲ, ಬಟ್ ಈ ಒಂದು ಸಿಚುವೇಶನ್ಗೆ ಇವ್ರು ನಿಮಗೆ ಒಂದು ರೈಟ್ ಅಡ್ವೈಸ್ ನ ಕೊಡ್ತಾರೆ. ಅವ್ರ ಮಾತನ್ನ ಕೇಳಿ. ಓಕೆ, ಇಲ್ಲಿ 4 ಆಫ್ ಪೆಂಟಕಲ್ಸ್ ಬಂದಿದೆ. ದಿಸ್ ಇಸ್ ವೆರಿ ಕ್ಲಿಯರ್ ಮೆಸೇಜ್. ಓಕೆ, ಬಿಕಾಸ್ ಯಾವುದೋ ಒಂದು ಸಿಚುವೇಶನ್ ತುಂಬಾ ಹೋಲ್ಡ್ ಮಾಡ್ದೀರಾ, ತುಂಬಾ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದೀರಾ. 4 ಆಫ್ ಪೆಂಟಕಲ್ಸ್ ಅಂದ್ರೆ ಟ್ರೆಡಿಷನಲ್ ಡೆಕ್ಕಲ್ಲಿ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿರ್ತಾನೆ ಒಂದಷ್ಟು ಥಿಂಗ್ಸ್ ನ, ಅದನ್ನ ಬಿಡೋದಕ್ಕೆ ರೆಡಿ ಇರಲ್ಲ. ಓವರ್ ಪೊಸೆಸಿವ್ ಆಗಿರ್ತಾನೆ, ಸ್ಟಬ್ಬರ್ನ್ ಆಗಿರ್ತಾನೆ. ಸೊ ಅದ್ ಏನೇ ಒಂದಾಗಿರ್ಬೋದು, ಒಂದಷ್ಟು ಜನಗಳ ಬಗ್ಗೆ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಅಥವಾ ದುಡ್ಡಿನ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಪೇನ್ ಆಗಿರ್ಬೋದು, ಯಾವುದೋ ಒಂದು ಭಯ ಆಗಿರ್ಬೋದು, ಅದನ್ನ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದ್ದೀರಾ, ಅದನ್ನ ಬಿಡೋದಕ್ಕೆ ರೆಡಿ ಇಲ್ಲ. ಒಂದಷ್ಟು ನೆನಪುಗಳು ನಿಮಗೆ ಕಂಫರ್ಟ್ ಫೀಲ್ ಕೊಡ್ತಿರ್ಬೋದು, ಬಟ್ ಇಟ್ಸ್ ಲೈಕ್ ಅದ್ ನಿನ್ನ ಯಾವ ಬೆಟರ್ ಕಡೆಗೂ ಕರ್ಕೊಂಡು ಹೋಗ್ತಾ ಇಲ್ಲ. ನಾನೇನ್ ನೋಡ್ತಾ ಇದೀನಿ ಅಂದ್ರೆ, ಒಂದಷ್ಟು ಜನ ನಿಮಗೆ ಎಮೋಷನಲಿ ಬೆಟರ್ ಫೀಲ್ ಮಾಡಿಸ್ತಾ ಇಲ್ಲ. ನಿಮಗೆ ಒಂದಷ್ಟು ಜನ ಕನೆಕ್ಷನ್ಸ್ ನಿಮಗೆ ರೈಟ್ ಚಾಯ್ಸೇ ಅಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನೀವು ಅವ್ರನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಅವ್ರನ್ನ ಕ್ಲೋಸ್ ಆಗಿ ಮೆಂಟಲಿ ಎಮೋಷನಲಿ ಹಿಡ್ಕೊಬಿಟ್ಟಿದ್ದೀರಾ. ಬಟ್ ದ ಥಿಂಗ್ ಈಸ್, ಆ ಒಂದು ಸಿಚುವೇಶನ್ ನೀವು ಮೆಂಟಲಿ ಸ್ಟಕ್ ಆಗಿ ನೀವು ನ್ಯೂ ಥಿಂಗ್ಸ್ ಏನೆಲ್ಲ ಲೈಫಲ್ಲಿ ಆಗ್ಬೇಕು, ಆ ಒಂದಷ್ಟು ಥಿಂಗ್ಸ್ ನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ. ಕೀಪ್ ದಟ್ ಇನ್ ಮೈಂಡ್. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದಷ್ಟು ಭಯಗಳಿಗೆ ತುಂಬಾ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್, ನನ್ ಕೈಲಿ ಆಗಲ್ಲ, ನನ್ ವೀಕು, ಈ ತರ ಎಲ್ಲ ಯೋಚನೆಗಳು ನಿಮ್ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ. ಈ ಕಾರಣದಿಂದ ನಿಮ್ಮಲ್ಲಿ ನೀವು ವರ್ಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಲೈಕ್ ನೀವು ಓಪನ್ ಅಪ್ ಆಗ್ತಾ ಇಲ್ಲ ಯಾರ ಜನ ಎಮೋಷನಲಿ ಆಗಿರ್ಬೋದು. ಬಿಕಾಸ್ ಎಲ್ಲೋ ಒಂದ್ ಕಡೆ ನೀವು ಅನ್ಕೊಂಡಿದೀರಾ, ಮತ್ತೆ ನನ್ನ ಲೈಫಲ್ಲಿ ಯಾರು ಬರ್ತಾರೆ, ಅವ್ರು ನನಗೆ ಬೇಜಾರ್ ಮಾಡೇ ಹೋಗ್ತಾರೆ, ನನಗೆ ಹರ್ಟ್ ಮಾಡೇ ಹೋಗ್ತಾರೆ, ನನ್ನ ಹಾರ್ಟ್ ನ ಬ್ರೇಕ್ ಮಾಡೇ ಹೋಗ್ತಾರೆ. ಮೇ ಬಿ ಅದೊಂದು ಕಾರಣದಿಂದ ನೀವು ಎಮೋಷನಲಿ ಓಪನ್ ಅಪ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಆ ಭಯನೇ ನಿಮ್ನ ಒಂದು ಜಾಗದೊಳಗೆ ಸ್ಟಕ್ ಮಾಡ್ಬಿಟ್ಟಿದೆ. ನಿಮಗೆಲ್ಲೂ ಹೊರಗೆ ಹೋಗೋದಕ್ ಬಿಡ್ತಾ ಇಲ್ಲ. ನಿಮಗೊಂದು ಬೆಟರ್ ಫ್ಯೂಚರ್ ಬೇಕು ಅಂದ್ರೆ, ಪಾಸ್ಟ್ ಅಲ್ಲಿ ಏನಾಯ್ತು ಅಟ್ಲೀಸ್ಟ್ ಅದನ್ನ ಬಿಡಿ. ಆ ಭಯ ಏನಿದೆ ಅಟ್ಲೀಸ್ಟ್ ಅದರಿಂದ ಓಪನ್ ಅಪ್ ಆಗಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್.
ಓಕೆ, ಸೊ ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್ ನೋಡ್ತಾ ಇದ್ದೀನಿ ಇಲ್ಲಿ ನಾನು ಗ್ರೂಪ್ 2, ಬಿಕಾಸ್ ಐ ಡೋಂಟ್ ನೋ, ಒಂದಷ್ಟು ಡಿಸಪಾಯಿಂಟ್ಮೆಂಟ್ಸ್ ಆಗಿದೆ. ಮತ್ತೆ ಹಂಗೆ ಆಗುತ್ತೆ ಅಂತ ನೀವೇ ಪ್ರಿಡಿಕ್ಟ್ ಮಾಡ್ಕೊಂತ ಇದ್ದೀರಾ, ನೆಕ್ಸ್ಟ್ ಫ್ಯೂಚರ್ ಹಿಂಗೆ ಇರುತ್ತೆ ಅಂತ. ಮೇ ಬಿ ದಟ್ ಈಸ್ ನಾಟ್ ದ ಕೇಸ್, ಬಿಕಾಸ್ ಎಲ್ಲೋ ಒಂದ್ ಕಡೆ ಆ ಭಯದಲ್ಲಿ ಏನಾಗ್ತದೆ, ನೀವು ಓಪನ್ ಅಪ್ ಆಗ್ತಾ ಇಲ್ಲ, ಯಾರ್ಜೇನು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಫ್ಯೂಚರ್ನ ನೀವೇ ಬ್ಲಾಕ್ ಮಾಡ್ತಾ ಇದ್ದೀರಾ ಗ್ರೂಪ್ 2. ಕೀಪ್ ದಟ್ ಇನ್ ಮೈಂಡ್. ಸೊ ನೆಕ್ಸ್ಟ್ ಬಂದೆ ನಿಮಗೆ, ಓ ಮೈ ಗಾಡ್, 5 of Pentacles. ಏನಾಗಿದೆ ಗ್ರೂಪ್ 2? ವಾಟ್ಸ್ ರಾಂಗ್ ವಿತ್ ಯು? ಐ ಡೋಂಟ್ ನೋ, ಲೆಟ್ಸ್ ಸಿ. Knight of Swords ಎಲ್ಲ ಒಂಥರ ಬಿಟ್ ಆಫ್, ಐ ಡೋಂಟ್ ನೋ ವಾಟ್ ಟು ಸೇ, ಒಂಥರ ಕಾಂಪ್ಲಿಕೇಟೆಡ್ ಸಿಚುವೇಶನ್ಸ್ ಕಾರ್ಡ್ಸೇ ಬರ್ತಾ ಇದೆ ಇಲ್ಲಿ. ಲೆಟ್ಸ್ ಗೋ ಒನ್ ಬೈ ಒನ್. ಗ್ರೂಪ್ 2, ಏನೇ ಒಂದು ಲಾಸ್ ಆಗಿರ್ಬೋದು, ಫೇಲ್ಯೂರ್ ಆಗಿರ್ಬೋದು, ಮತ್ತೆ ನೀವು ಫೇಲ್ ಆಗ್ತೀರಾ ಅಂತಾನೆ ಯೋಚನೆ ಮಾಡ್ಕೊಂಡಿದ್ದೀರಾ. ದಟ್ಸ್ ಸೋ ಮಚ್ ರಾಂಗ್. ಆಪರ್ಚುನಿಟಿ, ಲುಕ್ ಎಟ್ ದಿಸ್, ವೆರಿ ಬ್ಯೂಟಿಫುಲ್ ಮೆಸೇಜ್. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಮುಗೀತು, ಆಪರ್ಚುನಿಟಿ ಬರಲ್ಲ ನನಗೆ, ನನ್ನನ್ನ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಪರ್ಚುನಿಟಿ ಬರಲ್ಲ, ಹಿಂಗೆಲ್ಲ ಕೂಡ ನೀವು ನೆಗೆಟಿವ್ ವೇಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದ್ ಒಳ್ಳೆ ಆಪರ್ಚುನಿಟಿ ಇತ್ತು, ಅದನ್ನು ಕಳ್ಕೊಬಿಟ್ಟೆ, ನನಗಿನ್ನು ಆಪರ್ಚುನಿಟಿ ಬರಲ್ಲ, ಹಿಂಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ ಮೇನ್ ಆಗಿ ಗ್ರೂಪ್ 1. ಸೊ ಮೇನ್ ಆಗಿ ಇಲ್ಲಿ 5 of Pentacles ಬಂದಿದೆ ಫಾರ್ ದ 4th ಕ್ವೆಶನ್. ಅಂದ್ರೆ ನಾನು ಏನ್ ಮಾಡಿದ್ರೆ, ನಾನು ಏನ ಕಂಟ್ರೋಲ್ ಮಾಡಿದ್ರೆ ಬೆಟರ್, ಇವಾಗ ನನ್ನ ಫ್ಯೂಚರಿಗೆ ಅಟ್ಲೀಸ್ಟ್ ಬೆಟರ್ ಆಗುತ್ತೆ ಅಂದ್ರೆ, ಆನೆಸ್ಟ್ಲಿ ಏನು ನಾನು ಏನ್ ನೋಡ್ತಾ ಇದ್ದೀನಿ, ನಿಮಗೆ ಲೆಫ್ಟ್ ಔಟ್ ಫೀಲ್ ಮಾಡ್ತಾ ಇದ್ದೀರಾ. ಅಂದ್ರೆ ಎಲ್ಲ ನನ್ನ ಬಿಟ್ಬಿಟ್ರು. ಐ ನೋ ಕೆಲವೊಂದೊಂದು ಕನೆಕ್ಷನ್ಸ್ ನಿಮ್ನ ಹಾರ್ಟ್ ಬ್ರೇಕ್ ಮಾಡಿದೆ, ಜೆನ್ಯೂನ್ ಆಗಿ ಹಾರ್ಟ್ ಬ್ರೇಕ್ ಆಗಿದೆ, ನಿಮಗೆ ನಿಜವಾಗ್ಲೂ ನಿಮಗೆ ಹರ್ಟ್ ಆಗಿದೆ. ಇಟ್ಸ್ ನಾಟ್ ಲೈಕ್ ನೀವೇನೋ ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ. ಎಲ್ಲ ನನ್ನ ಬಿಟ್ಬಿಟ್ರು, ಹಿಂಗೆಲ್ಲ ಥಾಟ್ಸ್ ಬರ್ತಾ ಇದೆ ನಿಮಗೆ. ಎಲ್ಲ ಇದ್ದು ಯಾರು ಇಲ್ಲ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ನಾನು ಒಬ್ನೇ ಆಗ್ಬಿಟ್ಟೆ, ನನ್ನ ಸಿಚುವೇಶನ್, ಫಿನಾನ್ಷಿಯಲ್ ಸಿಚುವೇಶನ್, ಎಮೋಷನಲ್ ಸಿಚುವೇಶನ್ ಏನೇ ಆಗಿರ್ಬೋದು, ಅದನ್ನ ಹೇಳ್ಕೊಳಕ್ ನನ್ನ ಜೊತೆ ಯಾರು ಇಲ್ಲ, ನಾನು ಒಬ್ನೇ ಆಗ್ಬಿಟ್ಟೆ, ಈ ತರ ಒಂದು ಫೀಲ್ ಬರ್ತಾ ಇದೆ. ಇಟ್ಸ್ ಲೈಕ್ ಯಾರು ನನ್ಗೋಸ್ಕರ ಇಲ್ಲ, ಅಥವಾ ಹಿಂಗ್ ಫೀಲ್ ಮಾಡ್ತಿರ್ಬೋದು. ಯಾವಾಗ್ಲೂ ನಾನು ಒಬ್ನೇ ಸ್ಟ್ರಗಲ್ ಮಾಡ್ತೀನಿ, ಬಟ್ ಬೇರೆಯವರಿಗೆ ಒಂದೊಂದು ಅದರ್ ವೇ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಯಾರಾದ್ರೂ ಬೆಟರ್ ಫೀಲ್ ಮಾಡಿಸ್ತಾರೆ. ಬಟ್ ಯಾವಾಗ್ಲೂ ನನ್ನ ಸಿಚುವೇಶನ್ ಬಂದ್ರೆ ನಾನು ಒಬ್ನೇ ಡೀಲ್ ಮಾಡ್ಬೇಕು, ನಾನು ಒಬ್ಳೇ ಅದ್ರಲ್ಲಿ ಹೋಗ್ಬೇಕು. ಇಟ್ಸ್ ಲೈಕ್ ನೀವು ಒಬ್ರೇ ಕೆಲವೊಂದೊಂದು ಕಷ್ಟಗಳನ್ನ ಫೀಲ್ ಮಾಡ್ತಾ ಇದ್ದೀರ, ಯಾರಿಗೂ ಕೂಡ ನೀವು ಹೇಳ್ತಾ ಇಲ್ಲ, ಶೇರ್ ಮಾಡ್ಕೊಂತ ಇಲ್ಲ, ಅದನ್ನ ನೋಡ್ತಾ ಇದೀನಿ. ಬಟ್ ಈ ಕಾರ್ಡ್ ನಿಮಗೆ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ಯಾವುದೇ ಕಾರಣಕ್ಕೂ ಒಬ್ಬರೇ ಅಲ್ಲ, ಯು ಆರ್ ನಾಟ್ ಅಲೋನ್. ನಿಮಗೆ ಆತರ ಫೀಲ್ ಆಗ್ತಿರ್ಬೋದು ಅಷ್ಟೇ, ಬಟ್ ಅಟ್ಲೀಸ್ಟ್ ಆತರ ನಾನು ಒಬ್ನೇ ಅದನ್ನ ಆ ಫೀಲ್ ಮಾಡೋದನ್ನ, ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನೀವು ಕೆಳಗ್ ಹಾಕೊಂತ ಇದ್ದೀರಾ. ಮೇ ಬಿ ನಾನು ಅಷ್ಟು ಒಳ್ಳೆ ಪರ್ಸನ್ ಅಲ್ವೇನೋ, ಅದಕ್ಕೆ ನನಗೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಮೇ ಬಿ ನಾನು ಅಷ್ಟು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಲ್ವೇನೋ, ಅದಕ್ಕೆ ಯಾವಾಗ್ಲೂ ದೇವರು ನನ್ನ ಒಬ್ಳನ್ನೇ ಅಥವಾ ಒಬ್ನನ್ನೇ ಬಿಟ್ಬಿಡುತ್ತೆ ಕಷ್ಟಪಡು ಅಂತ, ಅದಕ್ಕಿರ್ಬೋದು. ಹಿಂಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅಂಡ್ ಎಟ್ ದ ಸೇಮ್ ಟೈಮ್ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೊಂತ ಇಲ್ಲ, ಹೆಲ್ಪ್ ಕೂಡ ಕೇಳ್ತಾ ಇಲ್ಲ. ಅದು ಇಲ್ಲೊಂದು ಸ್ಪೆಸಿಫಿಕ್ ಪರ್ಸನ್ ಇದ್ದಾರೆ, ಅವ್ರ ಜೊತೆ ಅಟ್ಲೀಸ್ಟ್ ಹೇಳ್ಕೋಬಹುದು, ಫ್ರೆಂಡ್ ಆಗಿರ್ಬೋದು, ಅಥವಾ ಥೆರಪಿ ತಗೊಳ್ಳೋದು, ದಟ್ ಇಸ್ ಟೋಟಲಿ ಫೈನ್. ಥೆರಪಿ ತಗೊಳ್ಳೋದು, ನೀವು ಯಾರೋ ಹೆಲ್ಪ್ಲೆಸ್ ತಗೊಳ್ಳೋದು, ಹಿಂಗೆಲ್ಲ ಅನ್ಕೊಂಡಿದ್ರೆ ನೋ. ಒಬ್ಬೊಬ್ರು ಎಲ್ಲ ಸುತ್ತಮುತ್ತ ಜನ ಇದ್ರೂನು, ಎಷ್ಟೇ ಸೋಷಿಯಲ್ ಸರ್ಕಲ್ ದೊಡ್ಡದಿದ್ರು ಅವ್ರು ಥೆರಪಿ ತಗೊಂತಾರೆ. ಬಿಕಾಸ್ ಅವ್ರಿಗೂ ಗೊತ್ತಿರುತ್ತೆ, ಎಲ್ಲ ಇದ್ದು ನಾನು ನನಗೆ ನಂಬಿಕೆ ಬರ್ತಾ ಇಲ್ಲ ಅವ್ರಿಗೆ. ಒಬ್ಬೊಬ್ರಿಗೆ ಒಂದೊಂದ್ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಇನ್ನೊಬ್ರನ್ನ ಹೊರಗಡೆನ ನೋಡ್ಬಿಟ್ಟು ಜಡ್ಜ್ ಮಾಡೋದಕ್ ಆಗಲ್ಲ. ಅವ್ರಿಗೆಲ್ಲ ಇದೆ, ಫ್ರೆಂಡ್ಸ್ ಇದಾರೆ, ಫ್ಯಾಮಿಲಿ ಇದಾರೆ, ಎಲ್ಲ ಸರಿ ಹೋಗ್ತಾರೆ. ಬಟ್ ಡೀಪ್ ಇನ್ಸೈಡ್ ಅವ್ರು ಯಾವ ಒಂದು ಸಿಚುವೇಶನ್ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಥೆರಪಿ ತಗೊಳ್ಳಿ, ಸಪೋರ್ಟ್ ಕೇಳಿ, ಬೇಕು ಅಂದ್ರೆ ಸ್ಪಿರಿಚುವಲ್ ಗೈಡೆನ್ಸ್ ಕೇಳಿ. ಈ ತರ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ನ ಅಟ್ಲೀಸ್ಟ್ ಕೇಳ್ತಾ ಇರಿ, ಅವಾಗ ನಿಮಗೆ ಬೆಟರ್ ಫೀಲ್ ಆಗುತ್ತೆ. ಸೊ ಆ ಪೇನ್ ಅಲ್ಲೇ ನೀವು ಯಾವಾಗ್ಲೂ ಮುಳುಗ್ ಹೋಗ್ಬೇಡಿ. ಅಂಡ್ ಯಾವಾಗ್ಲೂ ಯೋಚನೆ ಮಾಡ್ಕೊಂತ ಇರ್ಬೇಡಿ. ಲೈಕ್ ಇಟ್ಸ್ ಟೋಟಲಿ ಫೈನ್.
ನಾನು ಏನ್ ನೋಡ್ತಾ ಇದ್ದೇನೆ, ನಿಮ್ಮ ಒಂದು ಮೈಂಡ್ ಸೆಟ್ ಯಾವ ತರ ನಿಮಗೆ ಫೀಲ್ ಮಾಡ್ತಾ ಇದೆ ಅಂದ್ರೆ, ಯಾವಾಗ್ಲೂ ನೀನ್ ಕಷ್ಟ ಪಡ್ಲೇಬೇಕು, ಒಬ್ನೇ ಪಡ್ಬೇಕು, ಯಾರು ನಿನ್ನ ಅರ್ಥ ಮಾಡ್ಕೊಳಲ್ಲ, ಈ ತರ ಒಂದು ಮೈಂಡ್ ಸೆಟ್ ನೀವು ತಲೆಯಲ್ಲಿ ಇಟ್ಕೊಬಿಟ್ಟಿದ್ದೀರಾ. ಅದ್ ನಿಮಗೆ ಒಂಥರ ಬ್ಲಾಕ್ ಮಾಡ್ತಾ ಇದೆ. ಲೈಫ್ ನ ಬೇರೆ ವೇಯಲ್ಲಿ ತಗೊಳ್ಳೋದ್ರಿಂದ ಅದು ಆಕ್ಚುಲಿ ನಿನ್ನ ಬ್ಲಾಕ್ ಮಾಡ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ನೀವು ದುಡ್ಡು ಕಳ್ಕೊಂಡಿರ್ಬೋದು, ಯಾರು ನಿಮಗೆ ಮೋಸ ಮಾಡಿರ್ಬೋದು, ಫ್ಯಾಮಿಲಿಯಿಂದ ನಿಮಗೆ ಪ್ರಾಪರ್ ಸಪೋರ್ಟ್ ಬರ್ದನೇ ಇರ್ಬೋದು, ಬಟ್ ಸೊಲ್ಯೂಷನ್ ಅದಕ್ಕೆ ಯಾವಾಗ್ಲೂ ನೀವು ಒಬ್ರೇ ಇರೋದು, ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರೋದು, ಯಾರು ಹೆಲ್ಪ್ ಮಾಡಲ್ಲ ಅಂತ ಯೋಚನೆ ಮಾಡ್ಕೊಂಡಿರೋದ್ರಿಂದ ನಿಮಗೆ ಸೊಲ್ಯೂಷನ್ ಸಿಗಲ್ಲ. ಯಾವಾಗ ನೀವು ಹೆಲ್ಪ್ ಬೇಕು ಅಂತ ಎದ್ದೇಳ್ತೀರಾ, ಅಥವಾ ಯಾವಾಗ ನಿಮಗೆ ಫೀಲ್ ಆಗುತ್ತೆ ಐ ಡಿಸರ್ವ್ ಬೆಟರ್ ಲೈಫ್ ಅಂತ ಯಾವಾಗ ನಿಮಗೆ ಫೀಲ್ ಆಗುತ್ತೆ, ಯಾವಾಗ ನೀವು ಪ್ರಯಾರಿಟಿ ಮಾಡ್ಕೊಂತೀರಾ, ನಿಮ್ಮ ಒಂದು ಮೆಂಟಲ್ ಹೆಲ್ತ್ ನ ಪ್ರಯಾರಿಟಿ ಕೊಡ್ತೀರಾ, ಅಟ್ಲೀಸ್ಟ್ ಅವಾಗ ನಿಮಗೆ ಹೆಲ್ಪ್ ಬರುತ್ತೆ, ಅವಾಗ ನಿಮಗೆ ಪ್ರಾಪರ್ ಸೊಲ್ಯೂಷನ್ ಸಿಗುತ್ತೆ. ಕೀಪ್ ಇನ್ ಮೈಂಡ್. ಗ್ರೂಪ್ 2 ನೆಕ್ಸ್ಟ್ ಬಂದಿದೆ ನೈಟ್ ಆಫ್ ಸ್ವೋರ್ಡ್ಸ್. ಇದು ಒಂದು ಇಂಟ್ರೆಸ್ಟಿಂಗ್, ಈ ಎಲ್ಲ ಕಾನ್ಸೆಪ್ಟಿಗೂ ಅಟ್ಲೀಸ್ಟ್ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಡ್ತಾ ಇದೆ. ಸೊ ನೈಟ್ ಆಫ್ ಸ್ವೋರ್ಡ್ಸ್ ಒಂದು ಫಾಸ್ಟ್ ಮೂವ್ಮೆಂಟ್ ಬಗ್ಗೆ ಹೇಳುತ್ತೆ, ಒಂದು ಕಾನ್ಫಿಡೆನ್ಸ್ ಆಕ್ಷನ್ ಬಗ್ಗೆ ಹೇಳುತ್ತೆ. ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ಯಾವ ಒಂದು ಸಿಚುವೇಶನ್ ನಿಮಗೆ ಸ್ಟಕ್ ಫೀಲ್ ಮಾಡ್ತಾ ಇದೆ, ಅದು ಹಳೆ ಪೇನ್ ಆಗಿರ್ಬೋದು, ಭಯ ಆಗಿರ್ಬೋದು, ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನೀವು ಅನ್ಕೊಂಡಿದ್ ತರ ಆಗಿಲ್ಲ ಅದು ಆಗಿರ್ಬೋದು, ಯಾವಾಗ ನೀವು ಅದನ್ನ ತಲೆಯಿಂದ ಹೊರಗೆ ಹಾಕ್ತೀರಾ, ನಿಮ್ ಲೈಫ್ ಪಟ 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 ಅಂತ ಏನೋ ಮೂವ್ ಆಗುತ್ತೆ, ಫೈರ್ ಬೆಂಕಿ ತರ ಮೂವ್ ಆಗುತ್ತೆ. ಸೊ ಇದು ಮೇನ್ ಆಗಿ ನಿಮಗೆ ಹೇಳ್ತಾ ಇದೆ, ದಿಸ್ ಇಸ್ ಯು. ನೈಟ್ ಆಫ್ ಸ್ವರ್ಡ್ಸ್ ಇಟ್ಸ್ ಅ ನೇವ್, ಅಂದ್ರೆ ಲೈಫ್ ನ ಲೈಟ್ ಆಗಿ ತಗೊಳ್ಳುವಂತ ಒಂದು ಪರ್ಸನ್. ಏನ್ ಬೇಕದನ್ನ ನನ್ನ ಇಷ್ಟ ನಾನು ಮಾಡ್ಕೊಂಡು ಹೋಗ್ತೀನಿ, ಡಿಸ್ಟ್ರಾಕ್ಟ್ ಆಗಲ್ಲ, ನನಗೇನ್ ಬೇಕು ನಾನು ಸೆಲ್ಫಿಶ್ ಆಗಿ ಹೋದ್ರು ಮಾಡ್ಕೊಂಡು ಹೋಗ್ತೀನಿ. ಈ ತರ ನೀವು ಮಾಡ್ಕೊಂಡು ಹೋದ್ರೆ ಬೆಟರ್. ಸೊ ನೋ ಮೋರ್ ಓವರ್ ಥಿಂಕಿಂಗ್ ನ ಸ್ಟಾಪ್ ಮಾಡಿದ್ರೆ ನಿಮಗೆ ಏನ್ ಬೇಕು ಅದನ್ನ ನೀವು ಮಾಡ್ಕೊಂಡು ಹೋಗ್ತೀರಾ. ಯಾರ ಪರ್ಮಿಷನ್ಗೋಸ್ಕರ ನೀವು ವೆಯ್ಟ್ ಮಾಡಲ್ಲ, ನೀವು ಯಾರ ವ್ಯಾಲಿಡೇಷನ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಲ್ಲ. ಫಾರ್ ಅನ್ ಎಕ್ಸಾಂಪಲ್, ಯಾವುದೋ ಒಂದು ಡ್ರೀಮ್ ಜಾಬ್, ಅಥವಾ ಒಂದು ಬೇರೆ ದೇಶಕ್ಕೆ ಹೋಗೋದಕ್ಕೆ, ಬೇರೆ ಸಿಟಿಗೆ ಹೋಗೋದಕ್ಕೆ, ಅಥವಾ ನೀವು ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಹೇಳ್ಕೊಳ್ಳೋದಕ್ಕೆ ತಲೆಯಲ್ಲಿರುತ್ತೆ, ಇಮ್ಯಾಜಿನ್ ಮಾಡ್ಕೊಂತ ಇರ್ತೀರಾ. ಯಾವಾಗ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ, ಯಾರಿಗೂ ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ, ಯಾರ ಪರ್ಮಿಷನ್ಗೂ ವೆಯ್ಟ್ ಮಾಡೋದಕ್ಕೆ ಹೋಗಲ್ಲ, ಯಾವಾಗ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಆಗುತ್ತೆ, ನೀವು ಜಸ್ಟ್ ಏನ್ ಬೇಕು ಅದನ್ನ ಮಾಡ್ಕೊಂತ ಹೋಗ್ತೀರಾ, ವಿತೌಟ್ ಸೆಕೆಂಡ್ ಗೆಸ್ಸಿಂಗ್ ಇಟ್. ಅಪ್ಲೈ ಮಾಡ್ತೀರಾ, ಬೇರೆ ದೇಶಕ್ಕೆ ಹೋಗ್ಬೇಕಾ, ಜಸ್ಟ್ ನೀವು ಟ್ರಾವೆಲ್ ಮಾಡಿ. ದಿಸ್ ಇಸ್ ವೆರಿ ಟ್ರಾವೆಲಿಂಗ್ ಕಾರ್ಡ್. ನಾನು ತುಂಬಾ ಜನಕ್ಕೆ ನಾನು ಟ್ರಾವೆಲಿಂಗ್ ನೋಡ್ತಾ ಇದೀನಿ. ನಿಮಗೆ ಬೇರೆ ಕಡೆ ಇರಬೇಕು, ಬಟ್ ಎಲ್ಲೋ ಒಂದ್ ಕಡೆ ನೀವು ಆ ಲಾಸ್ ಸಿಚುವೇಶನ್ ಬಗ್ಗೆ ಮುಂಚೆ ನೀವು ಟ್ರೈ ಮಾಡಿದ್ರಿ, ಪ್ರಾಬಬ್ಲಿ ಅದು ನಿಮಗೆ ವರ್ಕೌಟ್ ಆಗಿಲ್ಲ, ಎಲ್ಲೋ ಒಂದ್ ಕಡೆ ಇವಾಗ್ಲೂ ಆಗಲ್ಲ, ಹಂಗೆಲ್ಲ ಯೋಚನೆ ಮಾಡ್ತಾ ಇದೀರಾ. ಬಟ್ ದಿಸ್ ಇಸ್ ನಾಟ್ ದ ಟೈಮ್. ಮುಂಚೆ ಏನಾಯ್ತು, ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ. ದಿಸ್ ಇಸ್ ಟೈಮ್, ಲೈಕ್ ಆಗತ್ತೆ, ನಿಮ್ ಕೈಲಿ ಆಗತ್ತೆ ಅನ್ಕೊಂಡೆ ನೀವು ಮಾಡ್ತೀರಾ, ಡೆಫಿನೆಟ್ಲಿ ನಿಮ್ ಕೈಲಿ ಆಗತ್ತೆ. ಈ ಕಾರ್ಡ್ ಮೇನ್ ಆಗಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಒಂದು ಲೈಫ್ ಫೇಸೇ ಶಿಫ್ಟ್ ಆಗಿ ಹೋಗ್ಬಿಡುತ್ತೆ, ಒಂದು ರಿಯಲ್ ಪಾತ್ ಕಡೆ ಶಿಫ್ಟ್ ಆಗತ್ತೆ. ಬಟ್ ಓನ್ಲಿ ಯಾವಾಗ ಆಗತ್ತೆ ಅಂದ್ರೆ, ನಿಮ್ಮ ಒಂದು ಪಾಸ್, ನಿಮ್ಮ ಫೇಲ್ಯೂರ್ ಆಗಿರ್ಬೋದು, ನಿಮ್ಮ ಭಯನ ನೀವು ಬಿಟ್ಟು ಮುಂದೆ ಹೋದ್ರೆ ಮಾತ್ರ. ಗ್ರೂಪ್ 2, ಕೀಪ್ ದಟ್ ಇನ್ ಮೈಂಡ್. ಮೇನ್ ಆಗಿ ನಿಮಗೆ ಆಪರ್ಚುನಿಟಿ ಬರ್ತಾ ಇದೆ ಗಾಯ್ಸ್. ಗ್ರೂಪ್ 2 ನಾನು ಏನ್ ನೋಡ್ತಾ ಇದೀನಿ, ಆಪರ್ಚುನಿಟಿ ಆಲ್ರೆಡಿ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇದೆ, ಬಟ್ ನೀವ್ ಅದಕ್ಕೆ ಓಪನ್ ಅಪ್ ಆಗೋದಕ್ಕೆ ರೆಡಿ ಆಗಿಲ್ಲ, ಅದಕ್ಕೆ ಬಾಗ್ಲು ತೆಗಿತಾ ಇಲ್ಲ, ಅದ್ ಬಂದು ನಿಮ್ ಬಾಗ್ಲು ನಾಕ್ ಮಾಡ್ತಾ ಇದೆ, ನೀವು ಡೋರ್ ಓಪನ್ ಮಾಡ್ತಾ ಇಲ್ಲ ಅಷ್ಟೇ. ಯೂನಿವರ್ಸ್ ಇಸ್ ಲೈಕ್ ಲಿಟ್ರಲಿ ಶೋಯಿಂಗ್ ಯು ಒಂದು ಬಿಗ್ ಆಪರ್ಚುನಿಟಿ ಬರ್ತಾ ಇದೆ. ಇದು ಆಕ್ಚುಲಿ ನಿಮ್ಮ ಲೈಫ್ ಸಿಚುವೇಶನ್ ಶಿಫ್ಟ್ ಮಾಡ್ಬೋದು, ಮೇಜರ್ ವೇಲಿ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ಕರಿಯರ್ ಆಗಿರ್ಬೋದು, ಮನಿ ಆಗಿರ್ಬೋದು, ಲೊಕೇಶನ್ ಚೇಂಜ್ ಮಾಡೋದಾಗಿರ್ಬೋದು, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಿರ್ಬೋದು, ಅಥವಾ ಒಂದು ಕನೆಕ್ಷನ್ ಬಗ್ಗೆ ಆಗಿರ್ಬೋದು. ಬಟ್ ಆ ಹಳೆಯ ಗಾಯ ಏನಿದೆ ಅದನ್ನ ಕೆರ್ಕೊಂಡೇ ಕೂತಿದ್ದೀರಾ, ಅದನ್ನ ಹೀಲ್ ಮಾಡೋದಕ್ಕೆ ನೀವು ರೆಡಿ ಇಲ್ಲ. ಹಳೆ ಗಾಯದ ಬಗ್ಗೆ ಯೋಚನೆ ಮಾಡ್ಕೊಂತ ಈ ಒಂದು ಹೊಸ ಆಪರ್ಚುನಿಟಿ ಏನ್ ಬರ್ತಾ ಇದೆ, ಅದನ್ನ ನೀವು ರೆಕಗ್ನೈಸ್ ಮಾಡೋದಕ್ಕೆ ರೆಡಿ ಆಗಿಲ್ಲ, ಅದನ್ನ ನೋಡ್ತಾ ಇದೀನಿ. ಸೊ ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಲರ್ಟ್ ಆಗಿರಿ, ಓಪನ್ ಆಗಿರಿ. ನೀವ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿರ್ಬೇಕಂತ ಏನಿಲ್ಲ, ಯು ಡಿಸರ್ವ್ ದಿ ಬೆಸ್ಟ್. ಒಂದ್ಸತಿ ಫೇಲ್ ಆಗಿದ್ ಕೂಡಲೇ ನೀವೊಂದು ಅನ್ಲಕ್ಕಿ ಪರ್ಸನ್, ಲೈಫಲ್ಲಿ ಏನು ಒಳ್ಳೇದಾಗಲ್ಲ, ಹಂಗೆಲ್ಲ ಹೇಳ್ಕೊಳೋದಲ್ಲ. ಜಸ್ಟ್ ಬಿ ರೆಡಿ ಆಗಿರಿ ಅಷ್ಟೇ. ಓಕೆ,
ಸೊ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ ಗ್ರೂಪ್ 2. ವೆರಿ ಬ್ಯೂಟಿಫುಲ್ ಮೆಸೇಜ್. ತುಂಬಾ ಜನಕ್ಕೆ ಅಟ್ಲೀಸ್ಟ್ ಇವಾಗ ಅರಿವಾಗಿದೆ ಅನ್ಕೊಂಡಿದೀನಿ. ನೀವೇನು ದೊಡ್ಡ ತಪ್ಪು ಮಾಡಿಲ್ಲ. ಇಟ್ಸ್ ನಾಟ್ ದಟ್ ನೀವು ಕರ್ಸ್ಡ್ ಅಥವಾ ಏನೋ ಕೆಟ್ಟ ಪರ್ಸನ್ ಆ ಥರ ಎಲ್ಲ ಅನ್ಕೊಂತ ಇದ್ದೀರಾ. ನೋ, ಯು ಆರ್ ನಾಟ್ ಲೈಕ್ ದಟ್. ಎಲ್ಲೋ ಒಂದ್ ಕಡೆ ನಿಮಗೆ ನೀವೇ ಕೆಳಗೆ ಹಾಕೊಂತ ಇದ್ದೀರಾ, ಎಲ್ಲೋ ಒಂದ್ ಕಡೆ ನಿಮಗೆ ನೀವೇ ಕಾರ್ನರಿಗೆ ಹಾಕೊಂತ ಇದ್ದೀರಾ. ನೀವು ಎಮೋಷನಲ್ ಪರ್ಸನ್ನೇ ಅಲ್ಲ. ಐ ಡೋಂಟ್ ನೋ ನೀವು ಯಾಕೆ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಒಂದು ಫೇಲ್ಯೂರೇ ಮತ್ತೆ ಮತ್ತೆ ಆಗತ್ತೆ, ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಯಾಕೆಂದ್ರೆ ನನಗೆ ಜೀವನದಲ್ಲಿ ಒಳ್ಳೇದಾಗಲ್ಲ ಅಂತ ಇದೆ ಪ್ರಾಬಬ್ಲಿ, ನನಗೆ ಅದೃಷ್ಟ ಇಲ್ಲ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಲಿಟ್ರಲಿ ದಿಸ್ ಈಸ್ ಯು. ಇದು ನೀವು, ನಿಮಗೆ ಈ ಥರ ಆಪರ್ಚುನಿಟಿ ಬರ್ತಾ ಇದೆ, ಬಟ್ ನೀವು ಅದು ಆಗೋದಕ್ಕೆ ನೀವು ರೆಡಿ ಇಲ್ಲ. ನೀವು ಅದಕ್ಕೆ ಏನದು ಓಪನ್ ಮಾಡೋದಕ್ಕೆ ಅಥವಾ ಅದಕ್ಕೊಂದು ಫಸ್ಟ್ ಸ್ಟೆಪ್ ಮುಂದೆ ಇಡೋದಕ್ಕೆ ಅದಕ್ಕೆ ಡೋರ್ ಓಪನ್ ಮಾಡ್ತಾ ಇಲ್ಲ ಒಳಗೆ ಬರೋದಕ್ಕೆ. ಓಕೆ, ಕೀಪ್ ದಟ್ ಇನ್ ಮೈಂಡ್. ಗ್ರೂಪ್ 2, ಐ ಹೋಪ್ ನಿಮಗೆ ಯಾವ ಸಿಚುವೇಶನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಕ್ಲಾರಿಟಿ ಸಿಕ್ಕಿದೆ. ಆಲ್ ರೈಟ್. ಆ್ಯಂಡ್ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸಿನಲ್ಲಿ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.